ಎರಡೂ ತಡ 12 ಪ್ಲೇಯರ್ ಬಂದಿರೋದಾಗಿ ತಿಳಿಸ್ತಾ ಇದ್ದೇವೆ. ಎಸೆತಗಾರಿಕೆ ಭಾಗದಲ್ಲಿ ಆರಂಭಿಕ ಅವರಿಗಾಗಿ ಹರ್ಷ ಚಳ್ಳಕೆರೆ ಚಾಲೆಂಜರ್ಸಿನ ಪರವಾಗಿ ಮೊದಲ ಓವರ್ ಅನ್ನು ಮುಂದುವರಿಸಬೇಕಾಗಿದೆ. ಅದು ದಾಖಲೆ ಪಂದ್ಯಕೂಟ ಇಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಭಗತ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಚಳ್ಳಕೆರೆಯ ಸಂಸ್ಥೆ ಟೂರ್ನಮೆಂಟಿನ ಸಂಯೋಜನೆ ಮಾಡ್ತಾ ಇದ್ದಾರೆ. ಅರ್ಜುನನಿಗೆ ಎಸೆದಿರುವಂತಹ ಮೊದಲ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಎಸೆತ. ಆರಂಭಿಕ ಓವರಿನ ಮೊದಲ ಚೆಂಡು ಡಾಟ್ ಬಾಲ್ ನ ಸೇರ್ಪಡೆ. ಹರ್ಷ ಚಾಲೆಂಜರ್ಸಿನ ಪರವಾಗಿ ಮತ್ತೊಂದು ಡಾಟ್ ಬಾಲ್. 10 ತಂಡಗಳು ಹೋರಾಟವನ್ನು ಮಾಡ್ತಕ್ಕಂಥ ವ್ಯವಸ್ಥಿತ ಚೆಂಡು ದಾಂಡಿನ ಸಮರ ಸುಧಾಕರ್ ಆಟದ ಮೈದಾನದ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಡೇ ನಂಬರ್ 7 7ನೇ ದಿನಕ್ಕಾಗಿ ಬೌಲರ್ಸ್ ಬ್ಯಾಕ್ ಡ್ರೈವ್. ಒಂದೋಟದ ಸೇರ್ಪಡೆ. ತಂಡದ ಖಾತೆ ಕೂಡ ಆರಂಭವನ್ನು ಕಾಣ್ತಾ ಇದೆ. 2 ಚೆಂಡುಗಳನ್ನು ಅತ್ಯುತ್ತಮ ರೀತಿಯಾಗಿ ಒಂದು ಡಾಟ್ ಬಾಲ್ ಅನ್ನು ಇಟ್ಟಂತ ಹರ್ಷ 3ನೇ ಚೆಂಡಿನಲ್ಲಿ ಒಂದೋಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾನೆ. 1ಕ್ಕೆ ಲಾಸ್. ವಾರಿಯರ್ಸಿನ ಮೊತ್ತ ಆರಂಭವನ್ನು ಕಂಡುಕೊಳ್ತಾ ಇದೆ. 8 ಓವರ್ಗಳ ಮ್ಯಾರಥಾನ್ ಇನ್ನಿಂಗ್ಸಿನ ಪಂದ್ಯಕೂಟ. 2 ಓವರ್ಗಳ ಪವರ್ ಪ್ಲೇ. ಅದ್ಯಾವ ರೀತಿಯಲ್ಲಿ ಪವರ್ ಪ್ಲೇ ಹಂತವನ್ನು ಬಳಸ್ಕೊಳ್ತಾರೆ ವಾರಿಯರ್ಸ್ ಎನ್ನುವುದಾಗಿ ನೋಡಬೇಕಾಗಿದೆ. ಶಶಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ಮತ್ತೆ 4ನೇ ಬಾರಿ ಹರ್ಷ ಆರಂಭಿಕ ಓವರ್ನ ಚಾಲ್ತಿಯಲ್ಲಿ. ಬಹಳಷ್ಟು ಬರುತ್ತೆ. ಹೊಡೆತ ಶಶಿ ದಂಡಲೆ ಡೀಪ್ ಸ್ಟ್ರೈಕ್ ಕವರ್ಸ್ ನಡುವಣ ಚೆಂಡು ಸೀಮಾರಕ್ಕೆ ಹೊರಭಾಗವನ್ನು ಕ್ರಮಿಸಿದ ಮೊದಲ ಬೌಂಡರಿಯ ಸೇರ್ಪಡೆ. 4 ಓಟಗಳು. ತಂಡ ಮತ್ತು 5ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. ಚಳ್ಳಕೆರೆ ವಾರಿಯರ್ಸಿನ ಮೊತ್ತ. ಲಾಸ್ಟ್ ಬಾಲ್. ಆರಂಭಿಕ ಓವರ್ನಲ್ಲಿ 2 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ ಮೊದಲ ಓವರಿನ ಚಾಲ್ತಿಯಲ್ಲಿ. ರಿವರ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಮುಕ್ತಾಯ ಕಾಣ್ತಾ ಇರುವಂತ 5 ಚೆಂಡುಗಳಲ್ಲಿ 5 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾನೆ. ಆರಂಭಿಕ ಓವರಿನ ಮುಕ್ತಾಯಕ್ಕಾಗಿ ಅಂತಿಮ 1 ಚೆಂಡು ಬಾಕಿಯಲ್ಲಿ ಉಳಿದುಕೊಳ್ತಾ ಇದೆ. ತೀರಾ ಕೆಳಮಟ್ಟದಲ್ಲಿ ಸಾಗಿರುವಂತ ಚೆಂಡು. 6ನೇ ಎಸೆತ ಡಾಟ್ ಬಾಲ್. ಎಂಡ್ ಆಫ್ ಫಸ್ಟ್ ಓವರ್ ಸ್ಕೋರ್ 5 ವಿದೌಟ್ ಲಾಸ್. 5ಕ್ಕೆ ಲಾಸ್ ಆಗ್ತಾ ಇದೆ ಚಳ್ಳಕೆರೆ ವಾರಿಯರ್ಸಿನ ತಂಡ. 55 ವರ್ಷಗಳ ಸಂಪೂರ್ಣ ಪೂರೈಸ್ತಾ ಇರುವಂತಹ ಒಂದು ಸಂಸ್ಥೆ ಕೂಡ ಭಗತ್ ಸ್ಪೋರ್ಟ್ಸ್ ರಿಜಿಸ್ಟರ್ಡ್ ಚಳ್ಳಕೆರೆಯ ಸಂಸ್ಥೆ. 1970ರಲ್ಲಿ ಪಿಟಿ ತಿಪ್ಪೇಸ್ವಾಮಿ ಅವರ ಅಣ್ಣಾದಂತ ಪಿ ನಾಗರಾಜ್ ಅವರ ಮುಂದಾಳತ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆರಂಭವನ್ನು ಕಂಡಿರ್ತಕ್ಕಂಥ ಸಂಸ್ಥೆ ಕೂಡ ಭಗತ್ ಸ್ಪೋರ್ಟ್ಸಿನ ತಂಡ. 55 ವರ್ಷಗಳ ಪೂರೈಕೆಯನ್ನು ಮಾಡಿದ್ರು ಕೂಡ 4ನೇ ಬಾರಿಗೆ ಟೂರ್ನಮೆಂಟ್ ಸಂಯೋಜನೆ ಮಾಡ್ತಾ ಇದ್ದಾರೆ. ಭಗತ್ ಸ್ಪೋರ್ಟ್ಸಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಬೆಳವಣಿಗೆಯನ್ನು ಕಾಣ್ತಕ್ಕಂಥ ಹುಡುಗರು ಅತ್ಯುತ್ತಮ ರೀತಿಯ ಒಂದು ಆರ್ಗನೈಸರ್ ರೂಪದಲ್ಲಿ ಟೆನ್ನಿಸ್ ಬಾಲ್ ಅನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಸುಧಾಕರ್ ಆಟದ ಮೈದಾನದ ಒಳಭಾಗದಲ್ಲಿ ಒಂದೇ ಹುಡುಗರ ಒಂದೇ ಮನಸ್ಕಾರದ ತಂಡ ಒಂದು ದೊಡ್ಡ ಮಟ್ಟದ ಟೂರ್ನಮೆಂಟಿನ ಯಶಸ್ವಿಗಾಗಿ ಹೋರಾಟವನ್ನು ಮಾಡ್ತಕ್ಕಂಥ ವ್ಯವಸ್ಥಿತ ಚೆಂಡು ದಾಂಡಿನ ಸಮರ ಚಳ್ಳಕೆರೆ ಪ್ರೀಮಿಯರ್ ಲೀಗ್ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಶಂಭು ಎಸೆತಗಾರಿಕೆ ಭಾಗದಲ್ಲಿ ಅರ್ಜುನ ಬೀಸುವಂತ ಪ್ರಯತ್ನ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಸೆಕೆಂಡ್ ಓವರ್ ವೆರಿ ಫಸ್ಟ್ ಬಾಲ್ ಡಾಟ್ ಬಾಲ್ ಆಗ್ತಾ ಇದೆ. ಶಂಭು ಎಸೆತಗಾರಿಕೆ ಭಾಗದಲ್ಲಿ
ಮೊದಲ ಓವರ್ನಲ್ಲಿ ಹರ್ಷ ಕೇವಲ 5 ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂತ ಬೌಲರ್. ಇತ್ತ ಸಮ್ಮು ಎರಡನೇ ಚೆಂಡಿಗಾಗಿ. ಇತ್ತ ಅರ್ಜುನ್ಗೆ ಸದ ಚೆಂಡು ಲಾಂಗ್ ಆನ್ ಮತ್ತು ಲಾಂಗ್ ಅಪ್ ನಡುವಣ. ಅರ್ಜುನ್ ಹೊಡೆತ 4 ಓಟಗಳ ಸೇರ್ಪಡೆ. ಆರಂಭಿಕ ಓವರ್ನಲ್ಲಿ ಡೀಪ್ ಎಕ್ಸ್ಟ್ರಾ ಕವರ್ಸ್ ನಡುವಣ ಶಶಿ ಒಂದು ಸುಂದರತೆ ಬೌಂಡರಿ ದಾಖಲಿಸಿದ್ರು. ಎರಡನೇ ಓವರ್ನ ಎರಡನೇ ಚೆಂಡಿನಲ್ಲಿ ಲಾಂಗ್ ಅಪ್ ಮತ್ತು ಲಾಂಗ್ ಆನ್ ನೋಡೋಣ ಮೊದಲ ಬೌಂಡರಿಯನ್ನು ದಾಖಲಿಸಿ ಅಂತ ಅರ್ಜುನ. ವೈಡ್ ಬಾಲ್ ಆಪ್ಷನ್ ಹೊರತಿರುವಂತ ಕಾಣ್ತದೆ. ಸ್ಲೋವರ್ ಎಸೆತ ಹೊರ ತಿರುವಂತ ಕಂಡುಕೊಳ್ತಾ ಇದೆ. ಅತಿರಿಕ್ತ ಓಟದ ಸೇರ್ಪಡೆ. ಅಂಕಿಅಂಶ ಪಟ್ಟಿಯಲ್ಲಿ 10ಕ್ಕೆ 40. ಎರಡನೇ ಓವರ್ ಚಾಲ್ತಿಯಲ್ಲಿ ಚಳ್ಳಕೆರೆ ವಾರಿಯರ್ಸ್ ವರ್ಸಸ್ ಚಳ್ಳಕೆರೆ ಚಾಲೆಂಜರ್ಸ್. ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇರುವಂತಹ ಎರಡು ತಂಡಗಳು ಕೂಡ. ಇದಲ್ಲದೆ ಅರ್ಜುನ್ ಹೊಡೆತ ತೀರಾ ಹೈಲೈಟ್ ಶಾಟ್. ಬಾರೆ ಬೌಲರ್ ಸಮ್ಮು ಸುಲಭವಾಗಿ ಕ್ಯಾಚ್ ಅನ್ನು ಪಡ್ಕೊಳ್ಳೋ ಪ್ರಯತ್ನ ಮಾಡಿದ್ರು. ಅಂತಿಮ ಹಂತದಲ್ಲಿ ಸುಲಭದ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ಅರ್ಜುನನಿಗೆ ಅಂಗಣ ಒಳಭಾಗದಲ್ಲಿ ಮೊದಲ ಜೀವದಾನ. ನಾವು ಕಂಡ ಹಾಗೆ ಕ್ರಿಕೆಟ್ ರಂಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂಗಣ ಒಳಭಾಗದಲ್ಲಿ ಜೀವದಾನವನ್ನು ಪಡ್ಕೊಂಡಂತ ಆಟಗಾರರು ತಂಡಕ್ಕೆ ಆಸರೆ ಆಟವನ್ನು ಆಡುವ ಮುಖಾಂತರವಾಗಿ ವರದಾನವನ್ನು ಕೊಡ್ತಾರೆ. ಅದ್ಯಾವ ರೀತಿ ಆಸರೆ ಆಟವನ್ನು ಅರ್ಜುನ್ ಆಡ್ತಾನೆ ನೋಡಬೇಕಾಗಿದೆ. ಮತ್ತೆ ಸಮ್ಮು ಶಶಿಗೆ ಎಸೆದಿರುವಂತ ಚೆಂಡು ಮಿಡ್ ಆನ್ ಮೇಲ್ಭಾಗದಲ್ಲಿ ಒಂದೊಳ ಸೇರ್ಪಡೆ. ತಂಡ ಮತ್ತೆ 12 ವಿದೌಟ್ ಲಾಸ್. 12ಕ್ಕೆ 40. ಈ ಓವರಿನ ಮುಕ್ತಾಯಕ್ಕಾಗಿ ಅಂತಿಮ 2 ಚೆಂಡುಗಳು ಬಾಕಿಯಲ್ಲಿದ್ದಾವೆ. 10 ತಂಡಗಳು ಹೋರಾಟವನ್ನು ಕಾಣ್ತಕ್ಕಂಥ ಸುಧಾಕರ್ ಆಟದ ಮೈದಾನ. ಈ ಪರಿಸರದ ಜನಪ್ರಿಯ ಕ್ರೀಡಾಂಗಣ ಕೂಡ. ಮತ್ತೆ ಬೀಸುವಂತ ಪ್ರಯತ್ನ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ. ಲಾಸ್ಟ್ 1 ಬಾಲ್. ಟೂರ್ನಮೆಂಟ್ ಮುಗಿಯವರೆಗೂ ತನಕ ನಮ್ಮ ಆರ್ಗನೈಸರ್ಸ್ಗಳಿಗೆ ಒಂದಷ್ಟು 24x7 ಕೆಲಸ. ಗಿಡ್ಡ ಗೊಗ್ಗಣ್ಣ ಧೋನಿ. ವೈಡ್ ಬಾಲ್ ಮತ್ತೊಂದು ಹೊರ ತಿರುವಿದ ಚೆಂಡು. ಅತಿರಿಕ್ತ ಓಟದ ಸೇರ್ಪಡೆ. ಈ ಓವರಲ್ಲಿ ಎರಡನೇ ವೈಡ್ ಬಾಲ್ಗಳ ಸೇರ್ಪಡೆ ಕೂಡ ಖಾತೆಯನ್ನು ಕಾಣ್ತಾ ಇದೆ. ತಂಡ ಮೊತ್ತ 13. ಕಳೆದ ಶುಕ್ರವಾರ ಆರಂಭದ ಕಂಡಿರುವಂತಹ ಪಂದ್ಯಕೂಟ ಈ ವಾರದ ಗುರುವಾರದತ್ತ ಮತ್ತೆ ಮುಂದುವರಿಕೆ ಕಾಣ್ತಾ ಇದೆ. ಒಂದು ಹಾರ್ಟ್ ಟೆನ್ನಿಸಿನ ದಾಖಲೆ ಪಂದ್ಯಕೂಟ. ಅರ್ಜುನ್ ದಂಡಲೆ ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಚೆಂಡು ಸೀಮಾರಕ್ಕೆ ಹೊರಭಾಗದ ಕ್ರಮಿಸಿದ ಭರ್ಜರಿ 6. ಇದರ ಹಿಂದೆ ಅರ್ಜುನನ ಸುಲಭದ ಕ್ಯಾಚ್ ಅನ್ನು ಮಿಸ್ ಮಾಡುವಂತ ಒಂದು ಸಮ್ಮುಗೆ ಇದೇ ಓವರ್ನಲ್ಲಿ ಮೊದಲ 6 ಅನ್ನು ಈ ಹಂತದಲ್ಲಿ ಅರ್ಜುನ ದಾಖಲಿಸ್ತಾ ಇದ್ದಾನೆ. ಆ ರೋಟಗಳ ಬಳಿಕ 2 ಓವರ್ಗಳ ಮುಕ್ತಾಯದಲ್ಲಿ ತಂಡ ಮೊತ್ತ 19ಕ್ಕೆ 40 ಪಂದ್ಯಾಟವನ್ನು ಆಡ್ತಾ ಇದೆ ಚಳ್ಳಕೆರೆ ವಾರಿಯರ್ಸಿನ ತಂಡ. ಮೊದಲೇ ತಿಳಿಸಿದ ಹಾಗೆ ಕ್ರಿಕೆಟ್ ರಂಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಹಂತದಲ್ಲಿ ವರದಾನವನ್ನು ಪಡ್ಕೊಂಡಂತ ಆಟಗಾರರು ಅಂತಿಮ ಹಂತವರು ಕೂಡ ಅತ್ಯುತ್ತಮ ರೀತಿಯ ಇನ್ನಿಂಗ್ಸ್ ಅನ್ನ ಕಟ್ಟಬಲ್ಲಂತ ಪ್ರಯತ್ನಗಳನ್ನು ಮಾಡ್ತಾರೆ. ಆ ನಿಟ್ಟಿನಲ್ಲಿ ಕ್ಯಾಚ್ ಅನ್ನ ಕೈ ಚೆಲ್ಲಿರ್ತಕ್ಕಂಥ ಸಮ್ಮುಗೆ ಮೊದಲ 6 ಅನ್ನು ದಾಖಲಿಸಿರ್ತಕ್ಕಂಥ ಅರ್ಜುನ ಎರಡನೇ ಓವರ್ನ ಅಂತಿಮ ಚೆಂಡಿನಲ್ಲಿ ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಒಂದು 6 ಅನ್ನು ದಾಖಲಿಸಿದ್ದಾರೆ. ಇತ್ತ ಮೂರನೇ ಓವರ್ಗಾಗಿ ಮತ್ತೆ ಹರ್ಷ. ಇನ್ನಿಂಗ್ಸಿನ ಆರಂಭದಲ್ಲಿ ಮೊದಲ ಓವರ್ನಲ್ಲಿ ಕೇವಲ 5 ಓಟಗಳಿಗಷ್ಟೇ ಅವಕಾಶವನ್ನು ಮಾಡಿಕೊಟ್ಟಿರುವಂತ ಬೌಲರ್ ಕೂಡ ಪವರ್ ಪ್ಲೇ ಹಂತ ಮುಕ್ತಾಯವನ್ನು ಕಾಣ್ತಾ ಇದೆ. ಲಾಂಗ್ ಆನ್ ಲಾಂಗ್ ಆಫ್ ಸಿಲಿಮಿಡ್ ಆಫ್ ಡಿಪ್ ಎಕ್ಸ್ಟ್ರಾ ಕವರ್ ಶಾರ್ಟ್ ಪಾಯಿಂಟ್ ಕವರ್ ಪಾಯಿಂಟ್ ಮಿಡ್ ಆನ್ ಸ್ಕ್ವೇರ್ ಲೆಗ್ ಥರ್ಡ್ ಮ್ಯಾನ್. ಈ ರೀತಿಯಲ್ಲಿ ಮತ್ತೆ ಕ್ಷೇತ್ರ ರಕ್ಷಣೆ ಮುಂದುವರಿಸಬೇಕಾಗಿದೆ. ಮೂರನೇ ಓವರ್ ಮೊದಲ ಚೆಂಡು ಮತ್ತೆ ಮುಂದೂಡಿದ ಸೇರ್ಪಡೆ. ತಂಡದ ಮೊತ್ತ 20 ಓಟಗಳು. ಅರ್ಜುನ ದಾಖಲಿಸುವಂತ ಎಲ್ಲ 6ರಿಗೂ ಡಾಕ್ಟರ್ ಅನಿಲ್ ಅವರ ಕಡೆಯಿಂದ ಪ್ರತಿ 6ರಿಗೂ 100 ರೂಪಾಯಿಗಳ ಘೋಷಣೆ. ಮೂರನೇ ಓವರ್ನ 2 ಚೆಂಡುಗಳ ಮುಕ್ತಾಯವನ್ನು ಕಾಣ್ತಾ ಇದೆ.
ವೈಡ್ ಬಾಲ್ ಆಫ್ ಸ್ಟಂಪ್ ಹೊರ ತಿರುವನ್ನ ಕಾಣ್ತಾ ಇದೆ. ಮತ್ತೊಂದು ಅತಿರಿಕ್ತ ಹೊಡೆತ ಸೇರ್ಪಡೆ. ಅಂಕಿಅಂಶ ಪಟ್ಟಿಯಲ್ಲಿ 21 ತಂಡದ ಮೊತ್ತ. ಬಹಳಷ್ಟು ಮಂದಿ ಕ್ರೀಡಾ ಪ್ರೇಕ್ಷಕರೆಲ್ಲರೂ ಕೂಡ ಪಂದ್ಯದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಆತ್ಮೀಯ ಸ್ವಾಗತ. ಇತ್ತ ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಮತ್ತೆ ಒಂದರ ಸೇರ್ಪಡೆಯನ್ನು ಮಾಡ್ತಾ ಇರುವಂತ ಅರ್ಜುನ. 22 ತಂಡದ ಮೊತ್ತ. ಬಹಳಷ್ಟು ಮಂದಿ ಕ್ರೀಡಾ ಪ್ರೋತ್ಸಾಹ ದಾನಿಗಳಿಂದ ಈ ಟೂರ್ನಮೆಂಟ್ ಯಶಸ್ವಿ ಆಗ್ತಾ ಇದೆ. ಕೆಲವೊಂದು ದಾನಿಗಳು ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ಕೆಲವೊಂದು ದಾನಿಗಳು ನಿರಂತರವಾಗಿ ಸಾಕ್ತಕ್ಕಂಥ ಪಂದ್ಯಕೂಟದ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಕೆಲವೊಂದು ದಾನಿಗಳು ಯೂಟ್ಯೂಬ್ ಪ್ರಾಯೋಜಕತ್ವದಲ್ಲಿ ನಡೀತಕ್ಕಂಥ ಪಂದ್ಯಕೂಟಕ್ಕೆ ಅತ್ಯುತ್ತಮ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ರೀತಿಯ ದಾನಿಗಳಿಗೆ ಮತ್ತೊಮ್ಮೆ ನಾವು ಆತ್ಮೀಯ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದಾವೆ. ತಂಡದ ಮೊತ್ತ 23. ಮೂರನೇ ಓವರಿನ ಮುಕ್ತಾಯಕ್ಕಾಗಿ 1 ಚೆಂಡು ಬಾಕಿಯಲ್ಲಿದ್ದಾವೆ. ಅಂತಿಮ ಚೆಂಡಿಗಾಗಿ ಹರ್ಷ. ಅರ್ಜುನ ಹಂಗೆ ಎಸೆದಂತ ಚೆಂಡು ಲಾಂಗ್ ಆದ ಮೇಲ್ಭಾಗದಲ್ಲಿ ಒಂದೊಡ ಸೇರ್ಪಡೆ. ಇನ್ನಿಂಗ್ಸಿನ ಮೊದಲ ಓವರ್ನಲ್ಲಿ 5 ಓಟವನ್ನು ಕೊಟ್ಟಂತ ಹರ್ಷ ಇನ್ನಿಂಗ್ಸಿನ 3ನೇ ಓವರ್ನಲ್ಲೂ ಕೂಡ ಕೇವಲ 5 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾನೆ. ಎಂಡ್ ಆಫ್ 3 ಓವರ್ ಸ್ಕೋರ್ 24 ವಿದೌಟ್ ಲಾಸ್. 24ಕ್ಕೆ ಲಾಸ್ ಆಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ಅರ್ಜುನ ಮತ್ತು ಶಶಿ. 4ನೇ ಓವರ್ಗಾಗಿ ಅದ್ಯಾವ ಬೌಲರ್ ಬರ್ತಾರೆ ನೋಡಬೇಕಾಗಿದೆ. ಒಂದು ಅದ್ದೂರಿಯ ಪಂದ್ಯಕೂಟ ಮೊಟ್ಟ ಮೊದಲ ಬಾರಿಗೆ ಒಂದು 4ನೇ ಬಾರಿಗೆ ಸಂಘಟಿಸ್ತಾ ಇರುವಂತ ಚೆಂಡು ದಾಂಡಿನ ಸಮರ. ಇಂದು ಕೆಲವೇ ದಿನಗಳಲ್ಲಿ ಟೂರ್ನಮೆಂಟಿನ ಫೈನಲ್ ಹೋರಾಟ ಸಮಾರೋಪ ಸಮಾರಂಭ ಕಾರ್ಯಕ್ರಮ, ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ. ಈ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ನಮ್ಮ ಮುಖ್ಯ ವೇದಿಕೆ ಮೇಲ್ಭಾಗಕ್ಕೆ ಜನಪ್ರಿಯ ಅತಿಥಿಗಣ್ಯರೆಲ್ಲರೂ ಕೂಡ ಆಗಮಿಸಲಿಕ್ಕಿದ್ದಾರೆ. ಈ ಕಾರ್ಯಕ್ರಮ ಮುಕ್ತಾಯವನ್ನು ಕಂಡ ಬಳಿಕ ಟೆನ್ನಿಸ್ ಬಾಲಿನ ಮತ್ತೊಂದು ದಾಖಲೆಯ ಸುವರ್ಣ ಅಕ್ಷರವನ್ನ ಮುಖಪುಟಗಳಲ್ಲಿ ಬರೆಯುತ್ತೆ ಭಾಗ ಸ್ಪೋರ್ಟ್ಸ್ ರಿಜಿಸ್ಟರ್ಡ್ ಚಳ್ಳಕೆರೆಯ ತಂಡ. ಯಶು ಎಸೆತಗಾರಿಕೆ ಭಾಗದಲ್ಲಿ ಅರ್ಜುನ ದಾಖಲಿಸುವಂತ ಪ್ರತಿ ಸಿಕ್ಸರಿಗೂ ಡಾಕ್ಟರ್ ಅನಿಲ್ 100 ರೂಪಾಯಿಗಳ ಘೋಷಣೆ ಮಾಡ್ತಾ ಇದ್ದಾರೆ. ಈ ಬಾರಿ ಎಸೆದಿರುವಂತ ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಅರ್ಜುನ್ ಹೊಡೆತ ಕ್ಯಾಚ್ ಆಗುವಂತ ಸಾಧ್ಯತೆಗಳಿತ್ತು. ಕೈ ಚೆಲ್ಲಿದ್ದಾರೆ ಬೌಂಡ್ರಿ. ಈ ಪಂದ್ಯದಲ್ಲಿ 2ನೇ ಜೀವದಾನವನ್ನು ಪಡ್ಕೊಳ್ತಾ ಇರುವಂತ ಅರ್ಜುನ. ಇದರ ಹಿಂದೆ ಸಮ್ಮು ಕ್ಯಾಚ್ ಚೆಲ್ಲಿದ್ರು. ಈ ಹಂತದಲ್ಲಿ ಮತ್ತೆ ಮಿಡ್ ಆಫ್ ಮೇಲ್ಭಾಗದಲ್ಲಿ ಮತ್ತು ಮಿಡ್ ವಿಕೆಟ್ ಅಂತ ಮತ್ತೊಂದು ಕ್ಯಾಚ್ ಇಲ್ಲಿ ಮಿಸ್ ಆಗ್ತಾ ಇದೆ. ಮತ್ತೊಂದು ಜೀವದಾನ ಕೂಡ. ಮತ್ತೆ 28 ಮತ್ತೆ ಯಶು ಎಸೆತಗಾರಿಕೆ ಭಾಗದಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟೊಂದು ಉತ್ತಮ ರೀತಿಯ ಎಸೆತ ಯಶು. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಎಸೆತವನ್ನು ದಾಖಲಿಸಬಲ್ಲಂತ ಯುವ ಆಟಗಾರ ಕೂಡ. ವೇರಿಯೇಷನ್ ಚೆಂಡು, ವೇಗ ಮಿಶ್ರಿತ ಎಸೆತ, ಗುಡ್ ಲೈನ್ ಡೆಲಿವರಿ, ಈ ರೀತಿಯ ಎಸೆತಗಳನ್ನು ದಾಖಲಿಸಬಲ್ಲಂತ ಅನುಭವಿ ಬೌಲರ್ ಕೂಡ ಯುವ ಆಟಗಾರ ಯಶು. ಇತ್ತ 4ನೇ ಓವರ್ನತ್ತ 3 ಚೆಂಡುಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದ್ದಾವೆ ಚಳ್ಳಕೆರೆ ಚಾಲೆಂಜರ್ಸಿನ ಪರವಾಗಿ. ನಾಲ್ಕನೆಯ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಎಸೆತ, ಕ್ವಿಕ್ ಡೆಲಿವರಿ. ಎತ್ತ ಓಟಗಳು ಬರ್ತಾ ಇಲ್ಲ. ಯಶು ಯಶಸ್ಸನ್ನ ಕಾಡ್ತಾ ಇದ್ದಾನೆ. ಮತ್ತೊಂದು ಡಾಟ್ ಬಾಲ್ ಸೇರ್ಪಡೆ ಕೂಡ. ಲಾಸ್ಟ್ ಬಾಲ್ ರಿಮೈನ್ ನಾವು. 2 ಚೆಂಡುಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ 4ನೇ ಓವರಿನ ಮುಕ್ತಾಯಕ್ಕಾಗಿ. ಕ್ಷಣಗಾತ್ರಗಳಲ್ಲಿತ್ತು. ಅರ್ಜುನ್ ಹೊಡೆತ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಚೆಂಡು ಸೀಮಾರಕ್ಕೆ ಹೊರಭಾಗ ಕ್ರಮಿಸ ಭರ್ಜರಿ ಸಿಕ್ಸರ್.
ಮತ್ತೆ ಆ ರೋಟಗಳ ಸೇರ್ಪಡೆ. ಅಂಗಣ ಒಳಭಾಗದಲ್ಲಿ ಎದುರಾಳಿಗಳ ಮೇಲೆ ಬಲ ಪ್ರಯೋಗವನ್ನು ಮಾಡ್ತಾ ಇರುವಂತಹ ಅರ್ಜುನ ಸ್ವತಃ ಕ್ಷೇತ್ರ ರಕ್ಷಕರು 2 ಕ್ಯಾಚ್ ಅನ್ನು ಮಿಸ್ ಮಾಡಿದ್ರು. ಅದೇ ಅರ್ಜುನನಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಚಳ್ಳಕೆರೆ ವಾರಿಯರ್ಸ್ ಕೂಡ ಪ್ಲಸ್ ಆಗ್ತಾ ಇದೆ ಅರ್ಜುನನ ಆಟ. 34 ತಂಡದ ಮೊತ್ತ. ಲಾಸ್ಟ್ 1 ಬಾಲ್ ರಿಮೈನ್ ನೌ. ಅಂತಿಮ ಚೆಂಡು 4ನೇ ಓವರ್ನಲ್ಲಿ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಮತ್ತೆ ಯಶು ಅಂತಿಮ ಎಸೆತಕ್ಕಾಗಿ ವೈಡ್ ಬಾಲ್. ಮತ್ತೊಂದು ವೈಡ್ ಬಾಲ್ ಸೇರ್ಪಡೆ ಕೂಡ. 35-35. ಅರ್ಜುನನ 2 ಸಿಕ್ಸರ್ ಬಹಳಷ್ಟೊಂದು ಆಶಾದಾಯಕ ಅಂಶವಾಗ್ತಾ ಇದೆ. ಇತ್ತ 4ನೇ ಓವರ್. ಕೊನೆಯ ಚೆಂಡು ಮುಂದುವರಿಕೆಯನ್ನು ಕಾಣಬೇಕಾಗಿದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಲಾಂಗ್ ಆನ್ ಮೇಲ್ಭಾಗದಲ್ಲಿ ಮತ್ತೊಂದರ ಸೇರ್ಪಡೆ. ಎಂಡ್ ಆಫ್ 4 ಓವರ್ ಸ್ಕೋರ್ 36 ವಿತೌಟ್ ಲಾಸ್. 36ಕ್ಕೆ ಲಾಸ್. ಇನ್ನಿಂಗ್ಸಿನ ಅರ್ಧಾಂಶ ಓವರ್ಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ಇನ್ನು 4 ಓವರ್ಗಳಲ್ಲಿ ಅದೆಷ್ಟರ ಆಟವನ್ನು ಆಡ್ತಾರೆ ನೋಡಬೇಕಾಗಿದೆ. ಈ ಕ್ರೀಡಾಂಗಣದ ಒಳಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾಷೆ 70, 75, 80, 84, 86, 90, 92, 93 ಈ ರೀತಿಯ ಟಾರ್ಗೆಟ್ ನಂಬರ್ ಎಲ್ಲವೂ ಕೂಡ ಪ್ರೇರಣೆಯನ್ನು ಕಂಡಿತ್ತು. ಇವತ್ತಿನ ದಿನಗಳಲ್ಲಿ ಅದ್ಯಾವ ತಂಡ ಬೃಹತ್ ಮೊತ್ತದ ಟಾರ್ಗೆಟ್ ಅನ್ನು ಪ್ರೇರಿಸ್ತಾರೆ ನೋಡಬೇಕಾಗಿದೆ. ಇದರ ಹಿಂದಿನ ಪಂದ್ಯ ಕೇವಲ 50ಕ್ಕೂ ಮಿಕ್ಕಿದಂತ ಒಂದು ಟಾರ್ಗೆಟ್ ಇತ್ತು. ಚಳ್ಳಕೆರೆ ಸೂಪರ್ ಕಿಂಗ್ಸ್ ತಂಡ ಪಂದ್ಯಾಟವನ್ನು ಅಂತಿಮ ಹಂತದಲ್ಲಿ ಜಯಿಸಿದ್ದಾರೆ. ಈ ಪಂದ್ಯ ಅದೆಷ್ಟರ ಟಾರ್ಗೆಟ್ ಪ್ರೇರಣೆ ಆಗುತ್ತೆ ನೋಡಬೇಕಾಗಿದೆ. ಮತ್ತೆ ಸಮಯ ತಯಾರಿಕೆವಾಗದಲ್ಲಿ 5ನೇ ಓವರ್ ಪ್ರಾರಂಭವನ್ನು ಕಾಣ್ತಾ ಇದೆ. ವಿಳಂಬ ಮಾಡಬಾರ್ದು. ದಾಖಲೆಯ ಪಂದ್ಯಕೂಟ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ವೈಡ್ ಬಾಲ್. ಮತ್ತೊಂದು ಅತಿರಿಕ್ತ ಹೊಡೆದ ಸೇರ್ಪಡೆ. 5ನೇ ಓವರ್ ಮೊದಲ ಚೆಂಡು ಮತ್ತೆ ವೈಡ್ ಬಾಲ್ ಸೇರ್ಪಡೆ. ತಡ ಮೊತ್ತ 37ಕ್ಕೆ ಲಾಸ್. ಅತ್ಯುತ್ತಮ ರೀತಿಯ ಇನ್ನಿಂಗ್ಸ್ ಕಟ್ಟುವಂತ ಪ್ರಯತ್ನಕ್ಕೆ ಹೋಗ್ತಾ ಇದ್ದಾರೆ ಅರ್ಜುನ ಮತ್ತು ಶಶಿ. ಅರ್ಜುನ್ ಹೊಡೆತ ತಂದಲಕ್ಕಾಗಿ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಟೂರ್ನಮೆಂಟಿನ ಬಿಗ್ 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 ಸಿಕ್ಸರ್. ಆ ರೋಟಗಳ ಸೇರ್ಪಡೆ ಕೂಡ ಪವರ್ಫುಲ್ ಮ್ಯಾನ್. ಬಹಳ ಶೋತ್ತಮ ರೀತಿಯದು ಸಿಕ್ಸರ್ ಅನ್ನು ಲಾಂಗ್ ಆನ್ ಮೇಲ್ಭಾಗದಲ್ಲಿ ದಾಖಲಿಸ್ತಾ ಇದ್ದಾರೆ. ಮತ್ತೆ ಆ ರೋಟಗಳು ತಂಡದ ಮೊತ್ತ 43. ಟೂರ್ನಮೆಂಟ್ ಮೊಟ್ಟ ಮೊದಲ ಸಿಕ್ಸರ್ ಕೂಡ ಚಳ್ಳಕೆರೆಯ ರೋಡಿಗೆ ಹೋಗ್ತಾ ಇದೆ. ಅರ್ಜುನ ಅಂಕಣದಲ್ಲಿ ಇರುವಷ್ಟು ಕಾಲ ಸತತವಾಗಿ ಬಲ ಪ್ರಯೋಗ ನಡೆಯುವಂತ ಎಲ್ಲಾ ಸಾಧ್ಯತೆಗಳು ಕೂಡ 43 ವಿತೌಟ್ ಲಾಸ್. ಮತ್ತೆ ಸಮಯ ಭಾಗದಲ್ಲಿ ಈ ಬಾರಿ ಎಸೆದಿರುವಂತಹ ಚೆಂಡು ಮಿಡ್ ವಿಕೆಟ್ ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಬಿರುಸಿದ ಹೊಡೆತ ತನ್ಮೂಲಕ ಈ ಓವರಿನ ಸೆಕೆಂಡ್ ಸಿಕ್ಸರ್. 49 ತಂಡದ ಮೊತ್ತ. ಚಳ್ಳಕೆರೆ ಚಾಲೆಂಜರ್ಸ್ ಮಾಡಿರುವಂತ ಒಂದು ತಪ್ಪು
2 ಕ್ಯಾಚ್ ಅನ್ನ ಡ್ರಾಪ್ ಮಾಡಿದ್ರು. ಅದನ್ನ ಯೂಸ್ ಮಾಡ್ಕೊಳ್ತಾ ಇರುವಂತ ಅರ್ಜುನ ಇತ್ತ ಭರ್ಜರಿ ಸಿಕ್ಸರ್ ಗಳನ್ನ ದಾಖಲಿಸ್ತಾ ಇದ್ದಾರೆ. ಮೊದಲೇ ತಿಳಿಸಿದ ಹಾಗೆ ಕ್ರಿಕೆಟ್ ರಂಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಜೀವದಾನವನ್ನು ಪಡ್ಕೊಂಡಿರ್ತಕ್ಕಂಥ ಆಟಗಾರರು ಇನ್ನಿಂಗ್ಸ್ ಅನ್ನ ಕಟ್ತಾರೆ. ಅದೇ ಮಾತಿನ ಪ್ರಕಾರ ಅರ್ಜುನನ ಆಟ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮಿಡ್ ಆನ್ ಮೇಲ್ಭಾಗದಲ್ಲಿ ಯಾವುದೇ ರೀತಿ ಓಟಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ಮತ್ತೆ 4ನೇ ಬಾರಿ ಸಮ್ಮು. ನಾಲ್ಕನೆಯ ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಅರ್ಜುನ್ ದಂಡಲ ಮತ್ತೊಂದು ಬಿರುಸಿನ ಹೊಡೆತ. ಚೆಂಡು ಸೀಮಾರಕ್ಕೆ ಹೊರಭಾಗ ಕ್ರಮಿಸ ಭರ್ಜರಿ ಸಿಕ್ಸರ್ ಷಟ್ಕ. 6 ಓಟಗಳ ಸೇರ್ಪಡೆ. ಚಳ್ಳಕೆರೆ ವಾರಿಯರ್ಸ್ ಟೀಮ್ 55 ಪಾರ್ಟ್ನರ್ಶಿಪ್ ಜೊತೆ ಆಟ ಬರ್ತಾ ಇದೆ. 55 ಓಟಗಳು. ಬಹಳಷ್ಟು ಉತ್ತಮ ರೀತಿಯಾದ ಆಟವನ್ನು ಆಡ್ತಾ ಇರುವಂತಹ ಅರ್ಜುನ 22 ಚೆಂಡುಗಳಲ್ಲಿ ವೈಯಕ್ತಿಕ ಮತ್ತು 43 ಓಟವನ್ನು ದಾಖಲಿಸಿಕೊಂಡು ಅತ್ಯುತ್ತಮ ರೀತಿಯ ಇನ್ನಿಂಗ್ಸ್ ಅನ್ನು ಕಟ್ತಾ ಇದ್ದಾನೆ. ಇನ್ನು ಕೂಡ ಈ ಓವರ್ನಲ್ಲಿ 2 ಚೆಂಡುಗಳು ಬಾಕಿಯಲ್ಲಿದ್ದಾವೆ. ಲಾಸ್ಟ್ ಬಾಲ್. ಈ ಬಾರಿಯೂ ಕೂಡ ತೀರಾ ಕ್ಲೋಸ್ ಆಗಿ ಬಿದ್ದ ಚೆಂಡು. ಫೈರ್ ಬಾಯ್ಸ್ ಸ್ಟ್ಯಾಂಡ್ ಮುಖಪುಟವನ್ನು ಬಡಿತಾ ಇದೆ. ಮತ್ತೊಂದು ಲಾಂಗ್ ಆನ್ ಮೇಲ್ಭಾಗದಲ್ಲಿ ಭರ್ಜರಿ ಸಿಕ್ಸರ್. ಈ ಓವರಿನ 4ನೇ ಸಿಕ್ಸರ್ ಅನ್ನು ದಾಖಲಿಸಿದಂತ ಅರ್ಜುನ ತಂಡದ ಸಾರಥಿಯಾಗಿ ಪಂದ್ಯಾಟವನ್ನು ಆಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅರ್ಜುನನ ಮೊತ್ತ 49. 50ಕ್ಕಾಗಿ ಕೇವಲ 1 ಓಟಗಳು ಬರಬೇಕಾಗಿವೆ. ಓಟಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ. 5 ಓವರ್ಗಳ ಮುಕ್ತಾಯದಲ್ಲಿ ತಡ ಮತ್ತೆ 61ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸಿರ್ತಕ್ಕಂಥ ಅರ್ಜುನ ಈ ಓವರ್ನಲ್ಲಿ 4 ಸಿಕ್ಸರ್ ದಾಖಲಿಸಿದ್ದಾರೆ. ಇನ್ನು ಕೂಡ 3 ಓವರ್ಗಳು ಮೊದಲ ಇನ್ನಿಂಗ್ಸ್ ನಲ್ಲಿ ಬಾಕಿಯಲ್ಲಿ ಉಳಿತಾ ಇದೆ. ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ವಿಕೆಟ್ ಅನ್ನು ಉಳಿಸಿಕೊಂಡು ಆಡ್ತಕ್ಕಂಥ ಚಳ್ಳಕೆರೆ ವಾರಿಯರ್ಸಿನ ತಂಡ ಆರಂಭಿಕ ಹಂತದ ಜೋಡಿ ಒಂದು ಹಂತದಲ್ಲಿ 75ರಿಂದ 80 ಓಟವನ್ನು ದಾಖಲಿಸಬಲ್ಲಂತ ಪ್ರಯತ್ನ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ಶಶಿ ಮತ್ತು ಅರ್ಜುನ. ಅಜ್ಮಾತ್ ಎಸೆದ ಭಾಗದಲ್ಲಿ ಆರನವರ ಮೊದಲ ಚೆಂಡು ಕ್ಷಣಾತ್ರ ಗಾಳಿಯಲ್ಲಿದೆ. ಲಾಂಗ್ ಆನ್ ಮತ್ತು ಲಾಂಗ್ ಆಫ್ ನಡುವಣ ಶಶಿ ದಂಡಲ್ಲಿ ಮತ್ತೊಂದು ಬಿರುಸಿನ ಹೊಡೆತ. ಸೀಮರಕ್ಕೆ ಹೊರಭಾಗದಲ್ಲಿ ಮತ್ತೊಂದು ಭರ್ಜರಿ ಸಿಕ್ಸರ್. ಇದರ ಹಿಂದಿನ ಓವರ್ನಲ್ಲಿ ಅರ್ಜುನ 4 ಸಿಕ್ಸರ್ ಅನ್ನು ದಾಖಲಿಸಿದ್ರು. ಇತ್ತ ಶಶಿ ಕೂಡ ಈ ಓವರಿನ ವೆರಿ ಫಸ್ಟ್ ಬಾಲ್ ನಲ್ಲಿ ಒಂದು ಸಿಕ್ಸರ್ ದಾಖಲಿಸ್ತಾ ಇರುವಂತಹ ಆಟಗಾರ. ತಡಮತ್ತೆ ಹತ್ತಲ್ಲಿ 67ಕ್ಕೆ ಲಾಸ್. 67 6 ಓವರ್ ಇನ್ ಪ್ರೋಗ್ರೆಸ್. 6ನೇ ಓವರ್ ಚಾಲ್ತಿಯನ್ನ ಕಾಣ್ತಾ ಇದೆ. ಮತ್ತೆ 2ನೇ ಬಾರಿ ಅಜ್ಮಾತ್. 2ನೇ ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಬಿರುಸಿದ ಹೊಡೆತ. ತನ್ಮೂಲಕ ಶಶಿ ದಂಡಲೆ ಈ ಓವರಿನ ಸೆಕೆಂಡ್ ಸಿಕ್ಸರ್. 73 ತಂಡ ಮೊತ್ತ 73. 100 ಅನ್ನ ತಲುಪುವಂತ ಯೋಚನೆ ಮಾಡ್ತಾ ಇದೆ ಹಂತದಲ್ಲಿ ಚಳ್ಳಕೆರೆ ವಾರಿಯರ್ಸಿನ ತಂಡ. 73 ಓವರ್ ನಂಬರ್ 6. ಡೀಪ್ ಎಕ್ಸ್ಟ್ರಾ ಕವರ್ಸ್ ನೋಡೋಣ. ಕ್ಯಾಚ್ ಆಗೋ ಸಾಧ್ಯತೆ. ತನ್ಮೂಲಕವಾಗಿ ಮೊದಲ ವಿಕೆಟ್ ಪತನ. ಇದರ ಹಿಂದೆ ಭರ್ಜರಿ 2 ಸಿಕ್ಸರ್ ದಾಖಲಿಸಿದಂತ ಶಶಿಯ ವಿಕೆಟ್ ಅನ್ನ ಅಜ್ಮಾತ್ ಈ ಚೆಂಡಿನಲ್ಲಿ ಉರುಳಿಸ್ತಾ ಇದ್ದಾರೆ. 73ಕ್ಕೆ 1. ಎಂದು ಕೂಡ 3 ಚೆಂಡುಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದ್ದಾವೆ. 49ರ ವೈಯಕ್ತಿಕ ಮೊತ್ತದಲ್ಲಿ ಪಂದ್ಯಾಟವನ್ನು ಆಡ್ತಕ್ಕಂಥ ಅರ್ಜುನ ನಾನ್ ಸ್ಟ್ರೈಕರ್ ಹ್ಯಾಂಡಲ್ಲಿ 50ರ ಒಂದು ಅರ್ಧ ಶತಕದ ಸರ್ವ ಸಿದ್ಧತೆಯನ್ನು ಮಾಡ್ತಕ್ಕಂಥ ಅರ್ಜುನ
ಈ ಪಂದ್ಯದ 50 ಅನ್ನು ದಾಖಲಿಸ್ತಾರೆ, ನೋಡಬೇಕಾಗಿದೆ. ಇತ್ತ ಪ್ರಶಾಂತ್ ಅಂಗಣ ಒಳಭಾಗದಲ್ಲಿ ಲೆಜೆಂಡ್ ತಂಡದ ನಾಯಕ ಮತ್ತು ಕಿಂಗ್ಸ್ ಗಂಡುಗಲೆ ತಂಡದ ನಾಯಕ ಟಾಸ್ಗೆ ಬರಬೇಕು. ಮುಂದಿನ ಪಂದ್ಯಾಟವನ್ನು ಆಡುವಂತ ತಂಡ 3 ಚೆಂಡುಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದ್ದಾವೆ. 6ನೇ ಓವರಿನ ಮುಕ್ತಾಯಕ್ಕಾಗಿ ಪ್ರಶಾಂತ್ ಹೊಸ ಆಟಗಾರ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಅಜ್ಮಾತ್. ಮೊದಲ 2 ಚೆಂಡುಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ರು ಕೂಡ ಅದಾದ ಬಳಿಕ ಶಶಿ ವಿಕೆಟ್ ಅನ್ನು ಉರುಳಿಸಿದ್ರು. ಇವಾಗ ಪ್ರಶಾಂತನಿಗೆ ಡಾಟ್ ಬಾಲ್ ಅನ್ನು ಇಡ್ತಾ ಇದ್ದಾರೆ. ಇಂದು ಕೂಡ 2 ಚೆಂಡುಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದ್ದಾವೆ. 6ನೇ ಓವರ್ನ ಮುಕ್ತಾಯಕ್ಕಾಗಿ 5ನೇ ಚೆಂಡು ಔಟರ್ ಆಗ್ತದೆ, ಕ್ಯಾಚ್ ಆಗುವ ಸಾಧ್ಯತೆ. ತನ್ಮೂಲಕವಾಗಿ ಬೌಲರ್ ಅಜ್ಮತೆ ಸ್ವತಃ ಕ್ಯಾಚ್ ಅನ್ನು ಪಡ್ಕೊಂಡ್ರು. 2ನೇ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ ಚಳ್ಳಕೆರೆ ವಾರಿಯರ್ಸಿನ ತಂಡ. 73 ಫಾರ್ 2 ವಿಕೆಟ್, 73ಕ್ಕೆ 2. 1 ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಹಗಲಿನ ಪಂದ್ಯಕೂಟವಾಗಿ ಯಶಸ್ಸನ್ನ ಕಾಣ್ತಕ್ಕಂಥ ಚಳ್ಳಕೆರೆ ಪ್ರೀಮಿಯರ್ ಲೀಗ್ 10 ತಂಡಗಳು ಹೋರಾಟವನ್ನು ಮಾಡ್ತಾ ಇದ್ದಾವೆ. 110ಕ್ಕೂ ಜನಪ್ರಿಯ ಆಟಗಾರರ ಹುಡುಗರು ಸುಧಾಕರ್ ಆಟದ ಮೈದಾನ ಒಳಭಾಗದಲ್ಲಿ ಸತತವಾಗಿ ನಿರಂತರ 7ನೇ ದಿನದ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಅಂತಿಮ ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಲಾಸ್ಟ್ 1 ಬಾಲ್ ಅಜ್ಮತ್ ಎಸೆತಗಾರಿಕೆ ಭಾಗದಲ್ಲಿ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಎಂಡ್ ಆಫ್ ಓವರ್ ನಂಬರ್ 6. 73 ಫಾರ್ 2 ವಿಕೆಟ್, 73ಕ್ಕೆ 2. ಲೆಜೆಂಡ್ಸ್ ಮತ್ತು ಕಿಂಗ್ಸ್ ಗಂಡುಗಲೆಯ ತಂಡ ಟಾಸ್ಗೆ ಬಂದು ಲಾಸ್ಟ್ ಕಾಲ್ ಕೊಡ್ತಾ ಇದ್ದಾವೆ. ಅಣ್ಣ ಪಂದ್ಯ ಮುಂದುವರ್ಸ್ಕೊಳ್ಳಿ, ವಿಳಂಬ ಮಾಡಬೇಡಿ. 90, 95, 100 ಆಸುಪಾಸಿನ ಮೊತ್ತವನ್ನು ದಾಖಲಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಕ್ಕಂಥ ಚಳ್ಳಕೆರೆ ವಾರಿಯರ್ಸಿನ ತಂಡ. ಅಂಗಣ ಒಳಭಾಗದಲ್ಲಿ ಅರ್ಜುನ ಇರುವಷ್ಟು ಕಾಲ 90, 95, 100 ಈ ರೀತಿಯ ಓಟಗಳು ಬರುವಂತ ಎಲ್ಲ ಸಾಧ್ಯತೆಗಳಿದೆ. 73 ತಂಡದ ಮೊತ್ತ. ಇನ್ನಿಂಗ್ಸಿನ 2 ಓವರ್ಗಳು ಬಾಕಿಯಲ್ಲಿದ್ದಾವೆ. ಯಶಸ್ವಿದ ಮೊದಲ ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಒಂದರ ಸೇರ್ಪಡೆ ಕಾಣ್ತಾ ಇದೆ. ಅರ್ಜುನ 50 ಅರ್ಧ ಶತಕವನ್ನು ಪೂರೈಸ್ತಾ ಇರುವಂತ ಚಳ್ಳಕೆರೆ ವಾರಿಯರ್ಸಿನ ಅರ್ಜುನ ಒಂದೇ ಓವರ್ ನಲ್ಲಿ 4 ಸಿಕ್ಸರ್ ದಾಖಲಿಸಿದಂತ ದೈತ್ಯ ಆಟಗಾರ ಕೂಡ. ಎಪ್ಪತ್ತ ತಂಡ ಮೊತ್ತ. ಯಶು ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಒಂದು ಉತ್ತಮ ರೀತಿಯ ಎಸೆತ. ಯಶು ಎಸೆದಿರುವಂತ ಚೆಂಡು ತೀರಾ ಕೆಳಮಟ್ಟದ ಸಾಗಿ ಹೋಗ್ತಾ ಇದೆ. ಆಟಗಾರನನ್ನು ಏಕಾಗ್ರತೆಯನ್ನು ಪರೀಕ್ಷಿಸಬಲ್ಲಂತ ಒಂದು ಹಂತಕ್ಕೆ ಈ ಒಂದು ಚೆಂಡು ಹೋಗ್ತಾ ಇದೆ. ಆ ನಿಟ್ಟಿನಲ್ಲಿ ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಎಂದು ಕೂಡ 4 ಚೆಂಡುಗಳು ಬಾಕಿಯಲ್ಲಿದ್ದಾವೆ 7ನೇ ಓವರಿನ ಮುಕ್ತಾಯಕ್ಕಾಗಿ. ಏಳನೆಯ ಚೆಂಡು ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಮತ್ತೊಂದರ ಸೇರ್ಪಡೆ. 75 75 ತಂಡದ ಮೊತ್ತ. ಟೋಟಲ್ ಸ್ಕೋರ್ ಬಹಳಷ್ಟು ಅದ್ದೂರಿಯ ಪಂದ್ಯಕೂಟ ಕಾಡ್ತಾ ಇದೆ. ಟೂರ್ನಮೆಂಟ್ ವಿಜಯಗಳ ತಂಡ 1,11,111 ರೂಪಾಯಿಗಳ ಕ್ಯಾಶ್ ಪ್ರೈಸ್ಗಳ ಜೊತೆಗೆ ಆಕರ್ಷಕ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಶಾಟ್ ಆಗಿತ್ತು, ಲೋ ಫುಲ್ಟಸ್ ಆಗಿ ಬಿದ್ದ ಚೆಂಡು. ಅರ್ಜುನ್ ಹೊಡೆತ ಲಾಂಗ್ ಮೇಲ್ಭಾಗದಲ್ಲಿ ಮತ್ತೊಂದು ಭರ್ಜರಿ ಸಿಕ್ಸರ್. ಚಳ್ಳಕೆರೆ ಚಾಲೆಂಜರ್ಸ್ ಮಾಡಿರುವಂತ ಒಂದು ತಪ್ಪು 2 ಬಾರಿಯೂ ಕೂಡ ಅರ್ಜುನ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಆ ತಪ್ಪಿಗೆ ತಕ್ಕ ಉತ್ತರವನ್ನ ಸ್ವತಃ ಅರ್ಜುನನೇ ಕೊಡ್ತಾ ಇದ್ದಾನೆ. ಆ ನಿಟ್ಟಿನಲ್ಲಿ ತಡ ಮೊತ್ತ 81ಕ್ಕೆ 2.
ಈ ಬಾರಿ ಮತ್ತೊಂದು ಗ್ರೌಂಡ್ ಶಾಟ್ ಲಂಗ್ ಆಫ್ ಮೇಲ್ಭಾಗದಲ್ಲಿ ಹೋಗ್ತಾ ಇದೆ. ಬಿರುಸಿನ ಹೊಡೆತ ಕೇವಲ ಒಂದರ ಸೇರ್ಪಡೆ ಆಗ್ತಾ ಇದೆ. ತಡ ಮೊತ್ತ 82 ಫಾರ್ 2 ವಿಕೆಟ್. 82ಕ್ಕೆ 2. ಅಂತಿಮ ಚೆಂಡುಗಳು ಬಾಕಿಯಲ್ಲಿದ್ದಾವೆ. ಬಹುಶಃ ಟೂರ್ನಮೆಂಟ್ ಮುಗಿಯೋದ್ರೊಳಗಡೆ ಅಂಪೈರ್ಸ್ ಗಳಿಗೂ ಘೋಷಣೆ ಬರುವಂತ ಎಲ್ಲ ಸಾಧ್ಯತೆಗಳಿದೆ. ಇತ್ತೀಚಿನ ದಿನಗಳಲ್ಲಿ ಬಹುಶಃ ಕ್ರೀಡಾ ಆಟಗಾರರಿಗೆ ಬಹಳಷ್ಟು ಮಂದಿ ಘೋಷಣೆಗಳನ್ನು ಮಾಡ್ತಾ ಇದ್ದಾರೆ. ಚಳ್ಳಕೆರೆ ಅಂಗಣ ಒಳಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂಪೈರ್ಸ್ ಗಳಿಗೆ ಘೋಷಣೆಯನ್ನು ಮಾಡುವ ಮುಖಾಂತರವಾಗಿ ಮತ್ತೊಂದು ಕ್ರಿಕೆಟ್ ರಂಗದ ಇತಿಹಾಸ ಸೃಷ್ಟಿಯಾಗುತ್ತಾ ನೋಡಬೇಕಾಗಿದೆ. ಎಂಬತ್ತೆರಡು ಅಜ್ಮತಿ ಎಸೆತಗಾರ ಭಾಗದಲ್ಲಿ ಅಂತಿಮ ಬವರ್. ಮತ್ತೆ ಅರ್ಜುನ ಸ್ಟ್ರೈಕ್ ರೇಟ್ ಮೇಲ್ಭಾಗದಲ್ಲಿ. ಅರ್ಜುನ್ ಎಸೆದ ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ. ಅರ್ಜುನ್ ದಾಂಡ್ನಲ್ಲಿ ಬರ್ತಾ ಇದೆ ಮತ್ತೊಂದು ಬಿರುಸಿನ ಸಿಕ್ಸರ್ ಕೂಡ. ಡೀಪ್ ಮಿಡ್ ವಿಕೆಟ್ ಅಂತ ಈ ಒಂದು ಚೆಂಡು ಕ್ಲಿಯರ್ ಆಗ್ತಾ ಇದೆ. ಮತ್ತೆ ಆ ರೋಟೆಗಳ ಸೇರ್ಪಡೆ ಡಬಲ್ 8. 88ಕ್ಕೆ 2. ಅರ್ಜುನನ ವೈಯಕ್ತಿಕ ಮೊತ್ತ 28 ಚೆಂಡು 63. ಚಳ್ಳಕೆರೆ ವಾರಿಯರ್ಸ್ ಪರವಾಗಿ ಒಂದು ಆರ್ಭಟಿಸ್ತಾ ಇರುವಂತ ಅರ್ಜುನ ಅಂಗಣ ಒಳಭಾಗದಲ್ಲಿ ಆರ್ಭಟವನ್ನು ಹೆಚ್ಚಿಸ್ತಾ ಇದ್ದಾನೆ. ಸಮಯದಿಂದ ಸಮಯಕ್ಕೆ ಬೌಲರ್ಸ್ಗಳ ಬೆವರನ್ನು ಇಳಿಸಬಲ್ಲಂತ ಪ್ರಯತ್ನವನ್ನು ಕಾಣ್ತಕ್ಕಂತ ಅರ್ಜುನನ ಆಟ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಲಾಸ್ಟ್ 5 ಬಾಲ್ಸ್ ರಿಮೇನ್ ನೌ. ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಅಂತಿಮ 5 ಚೆಂಡುಗಳು ಬಾಕಿಯಲ್ಲಿದ್ದಾವೆ. ಈ ಬಾರಿ ಮತ್ತೆ ಹೈಲಾಟ್ ಶಾಟ್ ಒಂದಳ ಪೂರೈಕೆ ಕಾಣ್ತಾ ಇದೆ. ಎರಡನೇ ಓಟ ದಾಖಲಿಸುವ ಪ್ರಯತ್ನ ಈ ಹತ್ತಲ್ಲಿ ರನ್ಔಟ್. ಹರೀಶ್ ವಿಕೆಟ್ ಪತನ. ತಡ ಮೊತ್ತ 89ಕ್ಕೆ 3. 4 ಚೆಂಡುಗಳು ಬಾಕಿಯಲ್ಲಿದೆ. 11 ಓಟಗಳು ಬಂದ್ರೆ CPL ಚಳ್ಳಕೆರೆ ಪ್ರೀಮಿಯರ್ ಲೀಗಿನ ಮೊಟ್ಟ ಮೊದಲ 100 ಕೂಡ. ಈ ಒಂದು ದಾಖಲೆ ಹೊಸ ಇತಿಹಾಸವನ್ನು ಸೃಷ್ಟಿಸ ನೋಡಬೇಕಾಗಿದೆ. 90, 95, 96 ಈ ರೀತಿಯ ಮೊತ್ತಗಳು ಬಂದಿತ್ತು. ಮೊದಲ 100 ಆಗುತ್ತಾ ನೋಡಬೇಕಾಗಿದೆ. ನೆಟ್ಟನೇರ ಹೊಡೆತ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಕ್ಯಾಚ್ ಪಡ್ಕೊಳ್ಳೋ ಪ್ರಯತ್ನ. ಹತ್ತಲ ಕ್ಷೇತ್ರ ರಕ್ಷಣ ವೈಫಲ್ಯ. ಚೆಂಡು ಸೀಮಾರಕ್ಕೆ ಹೊರಭಾಗದಲ್ಲಿ ಬೌಂಡ್ರಿ. ಅರ್ಜುನ ಮುಟ್ಟಿದ್ದೆಲ್ಲ ಚಿನ್ನವಾಗ್ತಾ ಇದೆ. ಅರ್ಜುನ ಸ್ಪೆಷಲ್ ಡೇ. ಆ ನಿಟ್ಟಿನಲ್ಲಿ ಇವಾಗ ಸಿಕ್ಸರ್ಗಳ ಬಾರಿಸಿ ಅಂತ ಅರ್ಜುನ ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಈ ಒಂದು ಬೌಂಡರಿ ದಾಖಲಿಸ್ತಾ ಇದ್ದಾನೆ. ತಡ ಮೊತ್ತ 93. ಇನ್ನು ಕೂಡ 3 ಚೆಂಡುಗಳು ಬಾಕಿಯಲ್ಲಿದ್ದಾವೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ವಿಕೆಟ್ ಫ್ರಂಟ್ ಲೈನ್ ಹೊಡೆತ. ಅರ್ಜುನ್ ದಾಂಡಾಲ ಮತ್ತೊಂದು ಬಿರುಸಿನ ಸಿಕ್ಸರ್. 99. 99. ಲಾಸ್ಟ್ ಬಾಲ್. ಅರ್ಜುನನ ವೈಯಕ್ತಿಕ ಮಾದ 74. ಬಹುಶಃ ಇನ್ನೊಂದು ಬವರ್ ಅರ್ಜುನನಿಗೆ ಸಿಕ್ಕಿದ್ರೆ ಬಹುಶಃ 100 ಅರ್ಜುನನದ್ದೇ ಆಗುವಂತ ಒಂದು ಸಾಧ್ಯತೆಗಳಿತ್ತು. ಆದ್ರೆ ಇನ್ನಿಂಗ್ಸಿನ ಕೊನೆಯ ಬವರ್ ಇತ್ತ 2 ಚೆಂಡುಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. 99 ತಂಡದ ಮೊತ್ತ 100ರ ಆಸುಪಾಸಿನ ಮೊತ್ತದತ್ತ ಧಾತು ಕಾಲ ನಾಡ್ತಾ ಇರುವಂತ ಚಳ್ಳಕೆರೆ ವಾರಿಯರ್ಸಿನ ತಂಡ ಮೊಟ್ಟ ಮೊದಲ ಬಾರಿಗೆ 100 ಅನ್ನು ದಾಖಲಿಸುವಂತ ಸರ್ವ ಸಿದ್ಧತೆಯನ್ನು ಮಾಡ್ತಕ್ಕಂಥ ತಂಡ. ಬೌಲರ್ಸ್ಗಳು ಡಾಟ್ ಬಾಲ್ ಅನ್ನು ಇಡ್ತಾರ, ವಿಕೆಟ್ ಗಳನ್ನು ಉರುಳಿಸ್ತಾರ ನೋಡಬೇಕಾಗಿದೆ. ಅಂತಿಮ 2 ಚೆಂಡು ಬಾಕಿಯಲ್ಲಿದೆ. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ
ಅರ್ಜುನ ದಾಖಲಿಸಿರುವಂತ ಪ್ರತಿ ಸಿಕ್ಸರ್ ಬಹುಶಃ ಅನಿಲ್ ಡಾಕ್ಟರ್ ಅವರು 100 ರೂಪಾಯಿಗಳ ಘೋಷಣೆ ಮಾಡಿದ್ದಾರೆ. ಬಿರುಸಿನ ಹೊಡೆತ ತಾತ್ಕಾಲಿಕವಾಗಿ ಇನ್ನಿಂಗ್ಸ್ ಅಂತಿಮ ಚೆಂಡಲ್ಲಿ ಲಾಗ್ ಆನ್ ಮತ್ತು ಲಾಗ್ ಆಫ್ ನಡುವಣ ಅರ್ಜುನ್ ದಂಡಲ್ಲಿ ಮತ್ತೊಂದು ಭರ್ಜರಿ ಸಿಕ್ಸರ್. ತಂಡದ ಮೊತ್ತ ಈ ಹಂತದಲ್ಲಿ 105 105 ಓಟಗಳು, 106ರ ಟಾರ್ಗೆಟ್ ಕೂಡ. ಟೂರ್ನಮೆಂಟಿನ ಮೊದಲ 100 ದಾಖಲಿಸಿರುವಂತ ಚಳ್ಳಕೆರೆ ವಾರಿಯರ್ಸಿನ ತಂಡ ಅತ್ಯುತ್ತಮ ರೀತಿಯ ಆಟವನ್ನು ಆಡಿರುವಂತ ಅರ್ಜುನ. ಇನ್ನಿಂಗ್ಸ್ ಅಲ್ಲಿ 10 ಸಿಕ್ಸರ್ ದಾಖಲಿಸಿದಂತ ಅರ್ಜುನ. ಅನಿಲ್ ಡಾಕ್ಟರ್ ಅವರು 1,000 ರೂಪಾಯಿಗಳನ್ನ ರೆಡಿ ಮಾಡಬೇಕಾಗಿದೆ. ಅಲ್ಲಿ ಅರ್ಜುನನಿಗೆ ಹೋಗುದು ಕೇವಲ 700 ಮಾತ್ರ. 300 ಸ್ಕೋರರಿಗೆ ಮತ್ತೆ ಕಮೆಂಟೇಟರ್ಗೆ GST ಕಟ್ಟಾಗುತ್ತೆ. ಆ 300ರಲ್ಲಿ ಸಮಪಾಲ್ ಮಾಡುವುದಿಲ್ಲ, ಸ್ಕೋರರಿಗೆ ಕೇವಲ 50 ಮಾತ್ರ. 250 ಕಮೆಂಟೇಟರ್ಗೆ ಹೋಗುತ್ತೆ. ಆ ನಿಟ್ಟಿನಲ್ಲಿ ಮೊದಲ ಇನ್ನಿಂಗ್ಸ್ ಮುಕ್ತಾಯ. 105 105 106 ಟು ವಿನ್. 106ರ ಟಾರ್ಗೆಟ್ ಕೂಡ. ಮುಂದಿನ ಹಂತಕ್ಕಾಗಿ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಮತ್ತರ್ವ ಯುವ ವೀಕ್ಷಕರಣಗಾರ ಶರತ್ ಗಾರ್ಡಿ ಮಜಾಲ್. ಧನ್ಯವಾದಗಳು ಶರತ್ ಕುಂಬಾಶಿ ಕುಂದಾಪುರ. ನೂರ 6ರ ಒಂದು ಟಾರ್ಗೆಟ್ ಚೇಸಿಂಗ್ ಪ್ರಕ್ರಿಯೆಯನ್ನು ಮಾಡಬೇಕಾಗಿರ್ತಕ್ಕಂಥ ಚಳ್ಳಕೆರೆ ಚಾಲೆಂಜರ್ಸಿನ ಓಪನರ್ಸು ಅಂಗಣದ ಒಳ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. 106ರ ಒಂದು ಚೇಸಿಂಗ್ ಪ್ರಕ್ರಿಯೆಯನ್ನು ಮಾಡಬೇಕಾಗಿದೆ. ಆ ಮುಖಾಂತರ ಅದ್ಯಾವ ರೀತಿಯ ಒಂದು ಲೆಕ್ಕಾಚಾರದ ಆಟವನ್ನು ಆಡ್ತಾರೆ ಅಂತ ನೋಡಬೇಕಾಗಿದೆ. ಅರ್ಜುನನ ಆಟ ಪಂದ್ಯದ ಗತಿ ಪರಿವರ್ತನೆಯನ್ನು ಮಾಡಿತ್ತು. 33 ಎಸೆತಗಳ ಮುಂದೆ 80 ಓಟವನ್ನು ದಾಖಲಿಸಿದಂತ ಅರ್ಜುನ 105 ಓಟವನ್ನು ದಾಖಲಿಸಿದ್ದಾರೆ. ಚಳ್ಳಕೆರೆ ವಾರಿಯರ್ಸಿನ ತಂಡ 106ರ ಟಾರ್ಗೆಟ್ ಕೂಡ. ಅದ್ಯಾವ ರೀತಿಯಲ್ಲಿ ಪೇರಿಸ್ತಾರೆ ಅಂತ ನೋಡಬೇಕಾಗಿದೆ ಚಳ್ಳಕೆರೆ ಚಾಲೆಂಜರ್ಸ್. ಕಿಂಗ್ಸ್ ಗಂಡುಗಲಿ ತಂಡದ ನಾಯಕ ಮತ್ತು ಲೆಜೆಂಡ್ಸ್ ತಂಡದ ನಾಯಕರು ಟಾಸಿಗೆ ಬರಲಿಲ್ಲ ಅಂದರೆ ಪಂದ್ಯನ 6 ಓವರ್ ಆಡಿಸ್ಬೇಕಾಗುತ್ತೆ. ದಯವಿಟ್ಟು 6 ಓವರ್ ಆಡಿಸಿದರೆ ಸಹಕರಿಸ್ಬೇಕು ನೀವು. ಪಂದ್ಯ ಆರಂಭವನ್ನು ಕಾಣ್ತಾ ಇದೆ. ಮೊದಲ ಚೆಂಡು ತನ್ಮೂಲಕ ಈ ಹಂತದಲ್ಲಿ ಮೊದಲ ವಿಕೆಟ್ ಪತನವನ್ನು ಕಂಡುಕೊಳ್ತಾ ಇದೆ. ಚಳ್ಳಕೆರೆ ಚಾಲೆಂಜರ್ಸಿನ ಮೊದಲ ಆಘಾತ ಕೂಡ. ಬೃಹತ್ ಮೊತ್ತವನ್ನು ಚೇಸಿಂಗ್ ಪ್ರಕ್ರಿಯೆಯನ್ನು ಮಾಡಬೇಕಾಗಿರ್ತಕ್ಕಂಥ
ಚಾಲಕರೆ ಚಾಲೆಂಜರ್ಸಿನ ತಂಡ ಈ ಹಂತದಲ್ಲಿ ಮೊದಲ ಹಂತದಲ್ಲಿ ವಿಕೆಟ್ ಅನ್ನು ಕಳ್ಕೊಂಡ್ರು. ತಂಡದ ಪ್ರಮುಖ ಆಟಗಾರ ಆಘಾತವನ್ನ ಕಾಣ್ತಾ ಇದೆ. ಹರ್ಷ ಆಘಾತದ ಬಳಿಕ ಹೊಸ ಆಟಗಾರ ಶಮ್ಮು ಅಂಗಡದ ಒಳ ಪ್ರವೇಶನ ಕಂಡುಕೊಳ್ತಾ ಇದ್ದಾರೆ. ನಾನ್ ಸ್ಟ್ರೈಕರ್ ಅಲ್ಲಿ ರವಿ ಮತ್ತೆ ಹರೀಶ್ ಎಸೆದಂತ ಎರಡನೇ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ. ಆ ಮುಖಾಂತರ ಮತ್ತೆ ಒಂದು ದೊಡ್ಡ ಸೇರ್ಪಡೆ. ಬಹಳಷ್ಟು ಘನತೆ ಗೌರವಾನ್ವಿತ ಮೊತ್ತ. ಈ ಟೂರ್ನಿಯ ಮೊದಲ ಬಾರಿ ಬೃಹತ್ ಮೊತ್ತವನ್ನು ದಾಖಲಿಸಿದಂತ ತಂಡ ಕೂಡ ಚಾಲಕರೆ ವಾರಿಯರ್ಸ್. ಶಾಟ್ ಆಗಿತ್ತು, ಸುಂದರತೆ ಹೊಡೆತ ತನ್ಮೂಲಕ ರವಿ ದಾಂಡು ಮುಖಾಂತರ ಚಿಮ್ಮಿದಂತ ಮೊದಲ ಬೌಂಡರಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. 4 ಓಟಗಳು, ಸುಂದರತೆ ಒಂದು ಬೌಂಡರಿಯು ಕೂಡ ಇವಾಗ ರವಿ ದಾಖಲಿಸಿದ್ರು. ತಂಡದ ಒಟ್ಟು 5 ಓಟಗಳು. ಮೂರೆಸೆತ ಮುಕ್ತ ಹಾದಿಯನ್ನು ಕಂಡುಕೊಳ್ತಾ ಇದೆ. ಮತ್ತೆ 4ನೇ ಬಾರಿ ಸುಂದರತೆ ಒಂದು ಹೊಡೆತವನ್ನು ದಾಖಲಿಸಿದ್ರು. ತನ್ಮೂಲಕ ಮಿಡ್ ವಿಕೆಟ್ ನಲ್ಲಿ ಮತ್ತೆ 2 ಓಟದ ಸೇರ್ಪಡೆ. ಪ್ರಾರಂಭಿಕ ಹಂತದಲ್ಲಿ ಬಿರುಸಿನ ಒಂದು ಆರಂಭವನ್ನ ಕಾಣಬಲ್ಲಂತ ಪ್ರಯತ್ನಗಳು ಮತ್ತೆ ಕಂಡುಕೊಳ್ತಾ ಇದೆ. ಅರ್ಜುನ ಸುಂದರತೆ ಒಂದು ಕ್ಯಾಚ್ ಅನ್ನ ಪಡ್ಕೊಂಡಿದ್ದಾರೆ. ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸುಂದರತೆ ಬೌಂಡ್ರಿ ಯಶವಂತ್ ದಾಂಡು ಮುಖಾಂತರವಾಗಿ ಬರ್ತಾ ಇತ್ತು. ಮೊದಲ ಓವರ್ ಸಮಾಪ್ತಿಯ ನಂತರ ತಂಡದ ಒಟ್ಟು ಮೊತ್ತ ಇವಾಗ 11ಕ್ಕೆ 2. 11 ಓಟವನ್ನು ದಾಖಲಿಸಿದಂತ ಚಳ್ಳಕೆರೆ ಚಾಲೆಂಜರ್ಸಿನ ತಂಡ. ಎರಡನೇ ಓವರಿಗಾಗಿ ನವೀನ್ ಎಸೆತಗಾರಿಕೆಯಲ್ಲಿ ಕಂಡುಕೊಂಡ್ರು. ಶಮ್ಮು ಸ್ಟ್ರೈಕರ್, ಯಶು ನೋ ಸ್ಟ್ರೈಕರ್. ಮೊದಲ ಚೆಂಡು ಬಹಳಷ್ಟೊಂದು ಉತ್ತಮ ರೀತಿಯ ಹೊಡೆತ. ತನ್ಮೂಲಕ ಕವರ್ ಪಾಯಿಂಟು ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಶಮ್ಮು ದಾಂಡು ಮುಖಾಂತರ ಚಿಮ್ಮಿದಂತ ಬೌಂಡರಿ. 4 ಓಟ ಸೇರ್ಪಡೆ. ಈ ಹಂತದಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಆ ಮುಖಾಂತರ
ಮಿಡ್ ವಿಕೆಟ್ ನಲ್ಲಿ ಕ್ಷೇತ್ರರಕ್ಷಣೆ ಎಡವಟ್ಟು, ಒಂದೋಟ ಎರಡೋಟ ದಾಖಲಿಸುವಂತ ಪ್ರಯತ್ನ, ಸುಲಭ ಸುರಕ್ಷಿತ ಎರಡೋಟದ ಸೇರ್ಪಡೆಯೂ ಕೂಡ. ಈ ಟೂರ್ನಿಯ ಮೊದಲ ಬಾರಿ ಬೃಹತ್ ಮೊತ್ತವನ್ನ ದಾಖಲಿಸಿದಂತ ತಂಡ. ಅದ್ಯಾವ ರೀತಿಯ ಚೇಸಿಂಗ್ ಪ್ರಕ್ರಿಯೆ ಆಗುತ್ತಂತ ನೋಡಬೇಕಾಗಿದೆ. ರಕ್ಷಣಾತ್ಮಕ ಆಟವನ್ನು ಆಡಬಲ್ಲಂತ ಪ್ರಯತ್ನ ಇತ್ತು. ಫಸ್ಟ್ ಸ್ಲಿಪ್ಪಿನಲ್ಲಿ ಮತ್ತೆ ಒಂದು ವೇಳೆ ಸೇರ್ಪಡೆ. ದಿನದ ಮುಂದಿನ ಪಂದ್ಯಾಕೂಟ ಕಿಂಗ್ಸ್ ಗಂಡುಗಲಿ ವರ್ಸಸ್ ಲೆಜೆಂಡ್ಸಿನ ತಂಡ. ಶಾಟ್ ಆಗಿತ್ತು, ಬಹಳಷ್ಟೊಂದು ಉತ್ತಮ ರೀತಿಯ ಹೊಡೆತ. ಯಶವಂತ್ ದಾಂಡು ಮುಖಾಂತರ ಈ ಹಂತದಲ್ಲಿ ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಯಶು ವಾಪಸ್ ಮೂರನೇ ಒಂದು ವಿಕೆಟ್ ನ ಪತನವನ್ನು ಕಂಡುಕೊಳ್ತಾ ಇದೆ. ಚಳ್ಳಕೆರೆ ವಾರಿಯರ್ಸಿನ 12ನೇ ಆಟಗಾರ ದಯವಿಟ್ಟು ನಮ್ಮ ಜೊತೆಗೆ ಸಹಕರಿಸಬೇಕು. ಅಲ್ಲಿ ನಾಯಕನ ಗಮನಕ್ಕೆ, ಮಾಲಕರ ಗಮನಕ್ಕೆ ಚಳ್ಳಕೆರೆ ವಾರಿಯರ್ಸ್ 12th ಮ್ಯಾನ್ ಬರಬೇಕು, ದಯವಿಟ್ಟು ಗಮನಿಸಿ. ಹೊಸ ಆಟಗಾರ ಧನುಷ್ ಅಂಗಣದ ಒಳ ಪ್ರವೇಶವನ್ನು ಕಂಡುಕೊಂಡ್ರು. ಈ ಹಂತದಲ್ಲಿ ಕಾಟ್ ಬಿಹೈಂಡ್ ರೂಪದಲ್ಲಿ ಮತ್ತೊಂದು ವಿಕೆಟ್ ಪತನ. ಧನು ವಾಪಸ್ ಬಂದ ದಾರಿಯಲ್ಲಿ ಹಿಂದಕ್ಕೆ ಹೋಗ್ತಾ ಇದ್ದಾರೆ ಧನು. ಈ ಹಂತದಲ್ಲಿ ಮತ್ತೆ ಇವಾಗ ಚಳ್ಳಕೆರೆ ಚಾಲೆಂಜರ್ಸಿನ ನಾಟಕೀಯ ಕುಸಿತಗಳು ಕಂಡುಕೊಳ್ತಾ ಇದೆ. ಬೃಹತ್ ಮೊತ್ತದ ಚೇಸಿಂಗ್ ಪ್ರಕ್ರಿಯೆಯನ್ನು ಮಾಡಬೇಕಾಗಿರ್ತಕ್ಕಂಥ ತಂಡ ಮೊದಲ ಹಂತದಲ್ಲಿ ಬಹಳಷ್ಟೊಂದು ಬಿರುಸಿನ ಆರಂಭವನ್ನ ಕಂಡ್ರು. ಒಂದೇ ಓವರ್ನಲ್ಲಿ 4 ಭರ್ಜರಿ ಸಿಕ್ಸರ್ ದಾಖಲಿಸಿಕೊಂಡು 33 ಎಸೆತಗಳ ಮುಂದೆ 80 ಓಟವನ್ನು ದಾಖಲಿಸಿದಂತ ಅರ್ಜುನನ ಆಟ ಬಹಳಷ್ಟು ಉತ್ತಮ ರೀತಿಯ ಒಂದು ಆಟಗಾರಿಕೆಯನ್ನು ಕಂಡ್ರು. ಅಂತಿಮ ಒಂದು ಎಸೆತ ಬಾಕಿ ಉಳಿತಾ ಇದೆ. ಪಂದ್ಯಾಕೂಟ ಮುಂದುವರಿಸಿ, ವಿಳಂಬ ಮಾಡಬೇಡಿ. ಹೊಸ ಆಟಗಾರ ಪ್ರತಾಪ್ ಬಹಳಷ್ಟು ಉತ್ತಮ ರೀತಿಯ ಎಸೆತ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 2ನೇ ಓವರ್ ಮುಕ್ತಾಯ. ಪವರ್ ಪ್ಲೇ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ತಂಡದ ಒಟ್ಟು ಮೊತ್ತ 18 ಓಟಗಳು. 4 ಇಂಪಾರ್ಟೆಂಟ್ ವಿಕೆಟ್ ಅನ್ನು ಕಳ್ಕೊಂಡು ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ತಂಡ. ಅಂತಿಮ 36 ಎಸೆತ 88 ಓಟಗಳು ಬರಬೇಕಾಗಿದೆ. 3ನೇ ಓವರಿಗಾಗಿ ಹೊಸ ಬೌಲರ್ ಅನ್ನ ಕಣಕ್ಕಿಳಿಸಬಲ್ಲಂತ ಪ್ರಯತ್ನಗಳು ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಅದ್ಯಾವ ಬೌಲರ್ ಬರ್ತಾರಂತ ನೋಡಬೇಕಾಗಿದೆ ಚಳ್ಳಕೆರೆ ವಾರಿಯರ್ಸಿನ ಪರವಾಗಿ. ದಿನದ ಮುಂದಿನ ಪಂದ್ಯಾಕೂಟ ಕಿಂಗ್ಸ್ ಗಂಡುಗಲಿ ವರ್ಸಸ್ ಲೆಜೆಂಡ್ಸ್ ಆಡ್ತಾರೆ. ಅದೃಷ್ಟ ಟಾಸ್ ಅನ್ನು ಜಯಿಸಿಕೊಂಡಿರ್ತಕ್ಕಂಥ ಕಿಂಗ್ಸ್ ಗಂಡುಗಲಿಯ ತಂಡ ಆನ್ ದ ಟಾಸ್ ಸೆಲೆಕ್ಟೆಡ್ ಟು ಫೀಲ್ಡ್ ಫಸ್ಟ್ ಎನ್ನುವುದಾಗಿ ತಿಳಿಸಿದ್ದಾರೆ. ಮೂರನೆಯ ಓವರಿಗಾಗಿ ಹೊಸ ಬೌಲರ್ ವಾರಿಯರ್ಸಿನ ಪರವಾಗಿ ಹರೀಶ್. ಸ್ಟ್ರೈಕರ್ ಅಲ್ಲಿ ಶಮ್ಮು ಮತ್ತು ಪ್ರತಾಪ. ಸುಂದರತೆ ಎಸೆತ, ವೇಗದ ಚೆಂಡು, ಮತ್ತೆ ದಾಂಡು ಚೆಂಡಿನ ಸಂಪರ್ಕ ಕಂಡುಕೊಳ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ 2ನೇ ಬಾರಿ ಸುಂದರತೆಯ ತಿರುವಿನ ಚೆಂಡು,
ಮತ್ತೆ ಓಟಗಳಿಗೆ ಅವಕಾಶಗಳನ್ನು ಮಾಡ್ತಾ ಇಲ್ಲ. ದಾಂಡುಗಾರನನ್ನ ಕಟ್ಟಿ ಹಾಕಬಲ್ಲಂತ ಪ್ರಯತ್ನ ಬೌಲರು ಹರೀಶ ಮಾಡ್ತಾ ಇದ್ದಾರೆ. ಪ್ರಾರಂಭಿಕ ಪವರ್ ಪ್ಲೇ ಹಂತದಲ್ಲಿ ಉತ್ತಮ ರೀತಿಯ ಎಸೆತಗಾರಿಕೆ ತೋರ್ಪಡಿಸಿದಂತ ಬೌಲರ್ ಕೂಡ. ನಗತದ ಚೆಂಡು, ಶಾರ್ಟ್ ರೈಸಿಂಗ್ ಡೆಲಿವರಿ, ಚೆಂಡು ಪುಟಿಲತೆಯನ್ನು ಕಾಣ್ತಾ ಇದೆ. ಆ ನಡುವೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್. 3 ಎಸೆತ ಮುಕ್ತಾಯವನ್ನು ಕಂಡಿತ್ತು. 4ನೇ ಚೆಂಡು, ಶಮ್ಮು ಹೊಡೆತ. ಈ ಹಂತದಲ್ಲಿ ಸುಲಭದ ಕ್ಯಾಚ್, ಕೈ ಜಾರಿ ಹೋಗ್ತಾ ಇದೆ. ಆ ಮುಖಾಂತರ 2 ಓಟ ಸೇರ್ಪಡೆಯೂ ಕೂಡ. ಆರಂಭಿಕ ಹಂತದಲ್ಲಿ ನಿರೀಕ್ಷೆಯನ್ನು ಇಟ್ಟು ಅಂಕಣದ ಒಳ ಪ್ರವೇಶವನ್ನು ಕಂಡಿರ್ತಕ್ಕಂಥ ಶಮ್ಮು ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡ್ತಾ ಇದ್ದಾರೆ. ಅಂತಿಮ 2 ಎಸೆತ ರಕ್ಷಣಾತ್ಮಕ ಹೊಡೆತವನ್ನು ದಾಖಲಿಸಿದ್ರು. ಬೌಲರ್ ಬ್ಯಾಕ್ ಟು ಆಟ. ಆ ನಡುವೆ ಮತ್ತೆ 1 ಓಟದ ಸೇರ್ಪಡೆ. 3ನೇ ಓವರ್ನ ಚಾಲ್ತಿಯಲ್ಲಿ ಅಂತಿಮ 1 ಚೆಂಡಿನ ಆಟ ಬಾಕಿ ಉಳಿತಾ ಇದೆ. ಪ್ರತಾಪ್ ಸ್ಟ್ರೈಕ್ ಅನ್ನ ಪಡ್ಕೊಂಡ್ರು. ಶಾಟ್ ಆಗಿತ್ತು. ಬಹಳಷ್ಟು ಉತ್ತಮ ಹೊಡೆತ. ಕ್ಯಾಚ್ ಅನ್ನ ಪಡ್ಕೊಳ್ಳಬಲ್ಲಂತ ಒಂದು ಪ್ರಯತ್ನ ಅರ್ಜುನ ಮಾಡಿದ್ರು. ಆ ಮುಖಾಂತರ ಈ ಹಂತದಲ್ಲಿ ಬ್ಯಾಕಪ್ ಸ್ವಲ್ಪ ಮಟ್ಟಿಗೆ ಕೈ ಕೊಡ್ತು. 1ರಿಂದ 2, 2ರಿಂದ 3. ಈ ಹಂತದಲ್ಲಿ 3 ಓಟದ ಸೇರ್ಪಡೆ ಆಗ್ತಾ ಇದೆ. 3ನೇ ಓವರ್ ಸಮಾಪ್ತಿಯ ನಂತರ ತಂಡದ ಒಟ್ಟು ಮೊತ್ತ 24ಕ್ಕೆ 4. ಆಘಾತವನ್ನ ಕಾಣ್ತಾ ಇರ್ತಕ್ಕಂಥ ಚಳ್ಳಕೆರೆ ಚಾಲೆಂಜರ್ಸಿನ ತಂಡ. ಅಂತಿಮ 30 ಚೆಂಡಿನ ಆಟ, 82 ಓಟಗಳು ಬರಬೇಕಾಗಿದೆ. ಆ ಡ್ರಿಂಕ್ಸ್ ಬ್ರೇಕ್ ಇರುವುದಿಲ್ಲ, ಗಮನಿಸಿ. ನಾಲ್ಕನೇ ಓವರಿಗಾಗಿ ನವೀನ್ ಸುಂದರತೆ ಒಂದು ಹೊಡೆತವನ್ನು ದಾಖಲಿಸಿದ್ದಾರೆ. ಆ ಮುಖಾಂತರ ಮತ್ತೆ 1 ಓಟ ಸೇರ್ಪಡೆ. ಬೃಹತ್ ಮೊತ್ತದ ಚೇಸಿಂಗ್ ಪ್ರಕ್ರಿಯೆಯನ್ನು ಮಾಡಬೇಕಾಗಿರ್ತಕ್ಕಂಥ ತಂಡ ಸ್ವಲ್ಪ ಮಟ್ಟಿಗೆ ಬಿರುಸಿನ 6 ಬೌಂಡರಿಗಳನ್ನು ದಾಖಲಿಸಲೇಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಹಂತಕ್ಕೆ ಬರ್ತಾ ಇದೆ. ಕೆಳ ಮಟ್ಟದಲ್ಲಿ ಹಾದು ಹೋಗ್ತಾ ಇದೆ. ಮತ್ತೆ ಓಟಗಳು ಬರ್ತಾ ಇಲ್ಲ. ನವೀನ 4ನೇ ಓವರ್ನ ಚಾಲ್ತಿಯಲ್ಲಿ 2 ಎಸೆತ ಮುಕ್ತಾಯಗೊಳಿಸಿದ್ರು. ಮತ್ತೆ 3ನೆಯ ಬಾರಿ ಶಮ್ಮು ಬಿರುಸಿನ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ. ಪರ್ಫೆಕ್ಟ್ ಟಚ್ ಅನ್ನು ಕಾಣ್ತಾ ಇಲ್ಲ. ನಿರೀಕ್ಷಿತ ಹಂತದಲ್ಲಿ ಸಿಂಗಲ್ಸ್ ರೂಪದಲ್ಲಿ ಓಟಗಳನ್ನು ದಾಖಲಾತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಸದ್ಯದ ಅನಿವಾರ್ಯತೆಯ ನಡುವೆ 6 ಬೌಂಡರಿಗಳು ಬರಲೇಬೇಕಾಗಿದ್ದ ಹಂತವನ್ನು ಕಂಡುಕೊಳ್ತಾ ಇದೆ. ನಮ್ಮ ಕ್ರೀಡಾ ಪ್ರೋತ್ಸಾಹಕರಾಗಿರ್ತಕ್ಕಂಥ ಗೌತಮ್ ದುಗ್ಗಾವರ ಈ ಪಂದ್ಯಾಕೂಟಕ್ಕೆ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಮುಖ್ಯ ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ತಮಗೆ ಆತ್ಮೀಯ ಆದರಣೀಯ ಸ್ವಾಗತ. ಬಹಳಷ್ಟೊಂದು ಉತ್ತಮ ರೀತಿಯ ಹೊಡೆತ ಲಾಂಗ್ ಆಫ್ ನತ್ತ ಸಾಗಿತ್ತು. ಚುರುಕಿನ ಕ್ಷೇತ್ರ ರಕ್ಷಣೆ ಮುಖಾಂತರ ಮತ್ತೆ 1 ಓಟದ ಸೇರ್ಪಡೆ. ಆ ಮುಖಾಂತರ ಅಂತಿಮ 1 ಎಸೆತ 4ನೇ ಓವರ್ನ ಚಾಲ್ತಿಯಲ್ಲಿ ಬಾಕಿ ಉಳಿತಾ ಇದೆ. ನವೀನ್ ಕೊನೆಯ ಬಾರಿ.
ಶಮ್ಮು ಹೊಡೆತ ಬಹಳಷ್ಟೊಂದು ಉತ್ತಮ ರೀತಿಯ ಆಟ. ಆ ಮುಖಾಂತರ ಮತ್ತೆ ಈ ಹಂತದಲ್ಲಿ ಕ್ಷೇತ್ರಕ್ಕೆ ಎಡವಟ್ಟು ಬೌಂಡರಿ ದಾಖಲಾತಿಯನ್ನ ಕಂಡುಕೊಳ್ತಾ ಇದೆ. 4 ಓಟ ಸೇರ್ಪಡೆ. 4 ಓವರ್ ಮುಕ್ತಾಯದ ನಡುವೆ 35ಕ್ಕೆ 4. ಕರ್ನಾಟಕ ಟೆನ್ನಿಸ್ ಬಾಲಿನ ರಂಗದಲ್ಲಿ ಬಹಳಷ್ಟು ಜನಪ್ರಿಯ ಅನುಭವಿ ಆಟಗಾರರೆಲ್ಲ ಕೂಡ ಈ ರೀತಿಯ ಒಂದು ಲೀಗ್ ಕಮ್ ನಾಕೌಟ್ ರೂಪದ ಪಂದ್ಯಾಕೂಟವನ್ನು ಆಡಿ ಜನಪ್ರಿಯತೆಯನ್ನು ಕಂಡಂತ ಒಂದು ನಿದರ್ಶನ ಇದೆ. ಆ ಮುಖಾಂತರ ಚಳ್ಳಕೆರೆಯ ಪರಿಸರದಲ್ಲಿ ಒಂದು ವ್ಯವಸ್ಥಿತ ದಾಂಡು ಚೆಂಡಿನ ಪಂದ್ಯಾಕೂಟವನ್ನು ಸಂಯೋಜನೆ ಮಾಡ್ತಾ ಇದ್ದಾರೆ. 55 ವರ್ಷ ಇತಿಹಾಸವನ್ನು ಹೊಂದಿಕೊಂಡಿರ್ತಕ್ಕಂಥ ಭಗತ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ಚಳ್ಳಕೆರೆಯ ಸಂಸ್ಥೆ ಅತಿ ದೊಡ್ಡ ಮಟ್ಟದ ದಾಖಲೆ ಪಂದ್ಯಾಕೂಟವನ್ನು ಸಂಯೋಜನೆ ಮಾಡ್ತಾ ಇದ್ದಾರೆ. ಕರ್ನಾಟಕ ಟೆನ್ನಿಸ್ ಬಾಲಿನ ಜನಪ್ರಿಯ ವೀಕ್ಷಕ ವಿವರಣೆಗಾರ ಶರತ್ ಕುಂಬಾಶಿ ಬಹುಶಃ ಕರ್ನಾಟಕದ ಸುತ್ತಗಲಕ್ಕೂ ಜನಪ್ರಿಯತೆಯನ್ನು ಕಾಣ್ತಾ ಇರ್ತಕ್ಕಂಥವರು. ಜೊತೆಗೆ ಶ್ರೀಲಂಕಾದಲ್ಲೂ ಕೂಡ ವೀಕ್ಷಕ ವಿವರಣೆ ಮಾಡಿದಂಥವರು ಕೂಡ ಶರತ್ ಕುಂಬಾಶಿ. ಹರೀಶ್ ಎಸೆತಗಾರಿಕೆಯಲ್ಲಿ ಬಹಳಷ್ಟು ತಮರದ ಹೊಡೆತ, ತನ್ಮೂಲಕ ಚೆಂಡು ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸಿತ್ತು. ಪ್ರತಾಪ್ ಸುಂದರತೆಯ ಒಂದು ಸಿಕ್ಸರ್ ದಾಖಲಿಸಿದ್ದಾರೆ. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ. ಬಹಳಷ್ಟೊಂದು ಉತ್ತಮ ರೀತಿಯ ಆಟ. ನಡುವೆ ಮತ್ತೆ ಈ ಹಂತದಲ್ಲಿ ಒಂದೋಟದ ಸೇರ್ಪಡೆಯನ್ನ ಪಡ್ಕೊಳ್ತಾ ಇದೆ. ಮತ್ತೆ ಹರೀಶ್ ಶಮ್ಮು ಹೊಡೆತ ಬಹಳಷ್ಟೊಂದು ಉತ್ತಮ ರೀತಿಯ ಆಟ. ತನ್ಮೂಲಕ ಚೆಂಡು ಈ ಹಂತದಲ್ಲಿ ಡೀಪ್ ಮಿಡ್ ವಿಕೆಟ್ ನಲ್ಲಿ ಸುಂದರತೆಯ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಶಮ್ಮು ವಾಪಸ್. ತಂಡದ ಅನುಭವಿ ಆಟಗಾರ ಕೂಡ 106ರ ಚೇಸಿಂಗ್ ಪ್ರಕ್ರಿಯೆ ಟಾರ್ಗೆಟ್ ಈ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ದಾಂಡುಗಾರರು ಪ್ರಮುಖ ಆಟಗಾರರು ತನ್ನ ತಂಡ ಕೈ ಕೊಡ್ತಾ ಇದ್ದಾರೆ. ಅಂತಿಮ 20 ಚೆಂಡು ಸುಂದರತೆ ಎಸೆತ, ಓಟಗಳು ಬರ್ತಾ ಇಲ್ಲ. ಹೊಸ ಆಟಗಾರ ಫೈರೋಜ್ ಅಂಗಣದ ಒಳ ಪ್ರವೇಶವನ್ನು ಕಂಡುಕೊಂಡ್ರು. ಅಂತಿಮ 1 ಎಸೆತ 5ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಲೋವರ್ ಫುಲ್ ಟಚ್ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಹೊಡೆತ ಕವರ್ಸ್ ನತ್ತ ಸಾಗಿತ್ತು. ಆ ಮುಖಾಂತರ 1 ಓಟ 2 ಓಟ ದಾಖಲಿಸುವಂತ ಪ್ರಯತ್ನ ಅನವಶ್ಯಕ. ರನ್ ಔಟ್ ರೂಪದಲ್ಲಿ ಆಘಾತವನ್ನು ಕಂಡ್ರು. ಫೈರಾಜ್ ವಿಕೆಟ್ ಪತನವನ್ನ ಕಂಡುಕೊಳ್ತಾ ಇದೆ. ಐದು ಓವರ್ ಮುಕ್ತಾಯದ ನಡುವೆ ತಂಡದ ಒಟ್ಟು ಮೊತ್ತ 43. 6 ಇಂಪಾರ್ಟೆಂಟ್ ವಿಕೆಟ್ ಕಳ್ಕೊಂಡು ಪಂದ್ಯಾಕೂಟವನ್ನು ಆಡ್ತಾ ಇದ್ದಾರೆ. ಹದಿನೆಂಟು ಎಸೆತ 63 ಓಟಗಳು ಬರಬೇಕಾಗಿದೆ. ಅಂತಿಮ 18-63. ಬಹಳಷ್ಟೊಂದು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಆ ಮುಖಾಂತರ ಲಾಂಗ್ ಆನ್ ನಲ್ಲಿ ಒಂದೊಡ್ಡ ಸೇರ್ಪಡೆ ಆಗ್ತಾ ಇದೆ. ಸಿದ್ದು ಎಸೆದಂತ 2ನೇ ಚೆಂಡು ಮತ್ತೆ ಒಂದೊಡ್ಡ ಸೇರ್ಪಡೆ. ಪಂದ್ಯಾಕೂಟದ ನೇರ ಪ್ರಸಾರ ಕ್ರಿಕ್ ಲೈನ್ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಮ್ಮೆಯ ಒಂದು ಸಂಸ್ಥೆ
ಟೆನ್ನಿಸ್ ಬಾಲಿನಲ್ಲಿ ಕ್ಷಿಪ್ರಗತಿಯ ಒಂದು ಜನಪ್ರಿಯತೆಯನ್ನ ಜನ ಮನ್ನಣೆಯನ್ನ ಪಡ್ಕೊಂಡಂತ ಒಂದು ಯಶಸ್ವಿಯ ಸಂಸ್ಥೆ ಕೂಡ ಕ್ರಿಕ್ ಲೈನ್ ಸ್ಪೋರ್ಟ್ಸ್. ರಿವರ್ಸ್ ಶಾಟ್ ಹೊಡೆತ ತನ್ಮೂಲಕ ಚೆಂಡು ಸುಂದರತೆ ಹೊಡೆತ ಬೌಂಡರಿ ದಾಖಲಾತಿಯನ್ನ ಪಡ್ಕೊಳ್ತಾ ಇದೆ. 4 ಓಟಗಳು. ಪ್ರತಾಪ್ ಇವಾಗ ರಿವರ್ಸ್ ಶಾಟ್ ಮುಖಾಂತರ ಬೌಂಡರಿಯನ್ನು ದಾಖಲಿಸಿದ್ದಾರೆ. ಮತ್ತೆ 4ನೇ ಬಾರಿ ಸಿದ್ದು ಶಾಟ್ ಆಗಿತ್ತು. ಬಹಳಷ್ಟು ತವರದ ಹೊಡೆತ ತನ್ಮೂಲಕ ಡೀಪ್ ಫೈಲಾಕ್ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸಿತ್ತು. ಪ್ರತಾಪ್ ಈ ಹಂತದಲ್ಲಿ ಭರ್ಜರಿ ಸಿಕ್ಸರ್ ದಾಖಲಿಸಿದ್ರು. ಆರೋಟದ ಸೇರ್ಪಡೆಯೂ ಕೂಡ ಕೊನೆಯ ಹಂತದಲ್ಲಿ ಸೋಲಿನ ಅಂತರವನ್ನು ತಗ್ಗಿಸಬಲ್ಲಂತ ಒಂದು ಪ್ರಯತ್ನಗಳು ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಅಂತಿಮ ಹಂತದಲ್ಲಿ ಪ್ರತಾಪನ ಆಟ. ಈ ಹಂತದಲ್ಲಿ ಸುಂದರತೆ ಹೊಡೆತವನ್ನ ಕಂಡ್ರು. ಆ ಮುಖಾಂತರ ಮತ್ತೆ ಈ ಬೌಂಡರಿ ದಾಖಲಾತಿಯನ್ನ ಪಡ್ಕೊಳ್ತಾ ಇದೆ. ಮತ್ತೊಂದು ಬೌಂಡರಿಯನ್ನು ದಾಖಲಿಸಿದಂತ ಪ್ರತಾಪ್. ತಂಡದ ಒಟ್ಟು ಮೊತ್ತ 59 ಓಟಗಳು. ಅಂತಿಮ 13 ಎಸೆತ 47 ಓಟಗಳು ಬರಬೇಕಾಗಿದೆ. ಶಾಟ್ ಆಗಿತ್ತು. ಸುಂದರತೆಯ ಗ್ಯಾಪ್ ಶಾಟ್ ಕೂಡ. ಆ ಮುಖಾಂತರ ಮತ್ತೆ ಕ್ಷೇತ್ರರಕ್ಷಣೆ. 1 ಓಟದ ಸೇರ್ಪಡೆ. 6ನೇ ಓವರ್ ಮುಕ್ತಾಯವನ್ನ ಕಂಡುಕೊಳ್ತಾ ಇದೆ. ತಂಡದ ಒಟ್ಟು ಮೊತ್ತ 60. ಅಂತಿಮ 12 ಚೆಂಡು ಜಯಕ್ಕಾಗಿ 46 ಓಟಗಳು ಬರಬೇಕಾಗಿದೆ. ಪಂದ್ಯ ಮುಂದುವರಿಸಿ, ವಿಳಂಬ ಮಾಡಬೇಡಿ ದಯವಿಟ್ಟು. ಅಂತಿಮ 12 ಎಸೆತ ಜಯಕ್ಕಾಗಿ 46 ಓಟಗಳು ಬರಬೇಕಾಗಿದೆ. ಕೊನೆಯ ಹಂತದಲ್ಲಿ ಬಿರುಸಿನ ಆಟ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಹರ್ಷ ಎಸೆದಂತ ಚೆಂಡು, ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಕೂಡ. ಪ್ರತಾಪ್ ಸ್ಟ್ರೈಕರ್ ನಲ್ಲಿ ಕೂಡ. ತಿಪ್ಪೇಶ್ ನೋ ಸ್ಟ್ರೈಕರ್ ಚಾಲೆಂಜರ್ಸಿನ ಪರವಾಗಿ. ನೆಗೆತದ ಚೆಂಡು, ಮತ್ತೆ ಓಟಗಳು ಬರ್ತಾ ಇಲ್ಲ. ನಿರೀಕ್ಷಿತ ಹಂತದಲ್ಲಿ ಎತ್ತಿ ಬೀಸಬಲ್ಲಂತ ಪ್ರಯತ್ನಗಳು ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಅಂಕಿಅಂಶ ಪಟ್ಟಿ ಸೇರ್ಪಡೆಯನ್ನ ಕಂಡುಕೊಳ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ. ಪ್ರತಾಪ್ ದಾಂಡು ಮುಖಾಂತರವಾಗಿ ಬರ್ತಾ ಇದೆ. 1 ಓಟ. 2ನೇ ಓಟ ಕೂಡ ಸುಲಭ, ಸುರಕ್ಷಿತವಾಗಿ ಪಡ್ಕೊಂಡ್ರು. 3 ಎಸೆತಗಳು ಮುಕ್ತ ಹಾದಿಯನ್ನು ಕಂಡುಕೊಳ್ತಾ ಇದೆ. 62 ಓಟಗಳು. 44 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಶಾಟ್ ಆಗಿತ್ತು. ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಕ್ಯಾಚ್ ಅನ್ನ ಪಡ್ಕೊಳ್ಳಬಲ್ಲಂತ ಪ್ರಯತ್ನ. ನಡುವೆ ಎಡವಿಕೆಯನ್ನ ಕಂಡ್ರು ಕ್ಷೇತ್ರ ರಕ್ಷಕ. 2 ಓಟದ ಸೇರ್ಪಡೆ ಆಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಆ ಮುಖಾಂತರ ಮತ್ತೆ ಈ ಹಂತದಲ್ಲಿ 1 ಓಟದ ಸೇರ್ಪಡೆಯೂ ಕೂಡ. ಅಂತಿಮ 7 ಎಸೆತ ಬಾಕಿ ಉಳಿತಾ ಇದೆ. 41 ಓಟಗಳು ಬರಬೇಕಾಗಿದೆ. ಬಹಳಷ್ಟೊಂದು ಉತ್ತಮ ರೀತಿಯ ಆಟ ಮುಖಾಂತರ ಈ ಹಂತದಲ್ಲಿ 1 ಓಟದ ಸೇರ್ಪಡೆಯನ್ನ ಪಡ್ಕೊಂಡ್ರು.
2 ಓಟ ದಾಖಲಿಸುವಂತ ಪ್ರಯತ್ನ, ಸುಲಭವಾಗಿ 2 ಓಟವನ್ನು ದಾಖಲಿಸಿದ್ದಾರೆ. 7 ಓವರ್ ಸಮಾಪ್ತಿಯ ನಂತರ ತಂಡದ ಒಟ್ಟು ಮೊತ್ತ 67. ಅಂತಿಮ 6 ಎಸೆತ 39 ಓಟಗಳು ಬರಬೇಕಾಗಿದೆ. 39 ಓಟಗಳು ಬರಬೇಕಾಗಿದೆ. ತನ್ಮೂಲಕ ಪ್ರತಾಪ್ ಈ ಹಂತದಲ್ಲಿ ಮತ್ತೆ ಬೌಂಡರಿಯನ್ನು ದಾಖಲಿಸಿದ್ರು. 4 ಓಟ ಸೇರ್ಪಡೆ. ಬಹಳಷ್ಟು ತಮರಿತ ಹೊಡೆತ ತನ್ಮೂಲಕ ಪ್ರತಾಪ್ ಈ ಹಂತದಲ್ಲಿ ಸುಂದರತೆ ಒಂದು 6 ದಾಖಲಿಸಿದ್ದಾರೆ. ತಂಡದ ಒಟ್ಟು ಮೊತ್ತ 77 ಓಟಗಳು. ಪ್ರತಾಪ್ 47 ಓಟವನ್ನು ದಾಖಲಿಸಿದ್ದಾರೆ. ಸುಂದರತೆ ಎಸೆತ, ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. 3 ಚೆಂಡು 29 ಓಟಗಳು ಬರಬೇಕಾಗಿದೆ. 47 ಓಟವನ್ನು ದಾಖಲಿಸಿದಂತ ಪ್ರತಾಪ. ತಂಡದ ಮೊತ್ತ 77. ಹೊರ ತಿರುವಿನ ಚೆಂಡು ವೈಡ್ ಮೊತ್ತವನ್ನು ದಾಖಲಿಸಿಕೊಂಡು ಪಂದ್ಯದ ವಿರೋಚಿತ ಜಯ ಕೂಡ. 33 ಚೆಂಡುಗಳ ಮುಂದೆ 80ರ ಅಜಯ ಆಟವನ್ನು ಆಡಿರ್ತಕ್ಕಂಥ ಒಂದು ಅರ್ಜುನನ ಆಟ ಈ ಚಳ್ಳಕೆರೆ ವಾರಿಯರ್ಸ್ ತಂಡಕ್ಕೆ ಪ್ಲಸ್ ಪಾಯಿಂಟ್ ಕೂಡ. ಮುಕ್ತಾಯ ಕಂಡಿರ್ತಕ್ಕಂಥ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ. ಪ್ರಾರಂಭಿಕ ನೆಲೆಯಲ್ಲಿ ಭರ್ಜರಿ ಆಟವನ್ನು ಆಡಿರ್ತಕ್ಕಂಥ ಆಟಗಾರ ಚಳ್ಳಕೆರೆ ವಾರಿಯರ್ಸ್